ಯಾರು ಆ ಜಾಗದಲ್ಲಿರಲು ಆ ಜಾಗ ನಾವು ತುಂಬಿಸ್ತಾ ಇದ್ವಿ. ಅದು ಫಸ್ಟ್ ವೆಂಚರ್. ಫಸ್ಟ್ ವೆಂಚರ್ ಓಕೆ ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಡೆವಲಪಿಂಗ್ ರಾಮೇಶ್ವರಂ. ಇಟ್ಸ್ ಅ ಟೆಂಪಲ್ ಆಫ್ ಫುಡ್ ಅಂತ. ಸರ್, ಬೆಂಗಳೂರು ಏರ್ಪೋರ್ಟ್ನಲ್ಲೂ ನಿಮ್ದೊಂದು ಔಟ್ಲೆಟ್ ಇದೆ. ರೀಸೆಂಟ್ಲಿ ಒಂದು ಬಿಲ್ ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇತ್ತು. ಇಡ್ಲಿಗೆ 350 ರೂಪಾಯಿ ಎಲ್ಲ ತಗೊತಾರೆ ಅಂತ. ಹೌ ಬಿಗ್ ಈಸ್ ರಾಮೇಶ್ವರಂ ಕೆಫೆ ನೌ? ಎಷ್ಟು ಔಟ್ಲೆಟ್ಗಳಿದ್ದಾವೆ? ಪ್ರಾಫಿಟ್ ಎಷ್ಟು ಮಾಡ್ತಾ ಇದೆ? ನಮಸ್ಕಾರ ವೀಕ್ಷಕರೇ, ಗ್ರೋ ಕನ್ನಡದ ವಿಶೇಷ ಪಾಡ್ಕಾಸ್ಟ್ ಸರಣಿ ಬಿಸ್ನೆಸ್ ಟಾಕೀಸ್ನ ಮತ್ತೊಂದು ಎಪಿಸೋಡ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾವು ಬಿಸ್ನೆಸ್ ಟಾಕೀಸ್ನಲ್ಲಿ ಹೊಸ ಎಂಟರ್ಪ್ರಿನೋರ್ಸ್, ಉದ್ಯಮಿಗಳು, ಬಿಸ್ನೆಸ್ ಮ್ಯಾನ್ಸ್ ಇವ್ರನ್ನ ಕರ್ಕೊಂಡು ಬಂದು ಆ ಉದ್ಯಮವನ್ನು ಹೇಗೆ ಶುರು ಮಾಡಿದ್ರು, ಅದರ ಹಿಂದಿನ ಸ್ಟ್ರಗಲ್ ಏನು, ಜೊತೆಗೆ ಅದರ ಫಿನಾನ್ಷಿಯಲ್ಸ್ ಹೇಗೆ ವರ್ಕ್ ಆಗುತ್ತೆ, ಒಂದು ವೇಳೆ ನಾವು ನಾಳೆ ಆ ಬಿಸ್ನೆಸ್ ಅನ್ನು ಶುರು ಮಾಡೋದಾದ್ರೆ ಅದು ಹೇಗೆ ಮಾಡಬೇಕು, ಇದ್ರ ಬಗ್ಗೆ ನಾವು ಮಾತಾಡ್ತೀವಿ. ಸೊ ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ಅಂಥವ್ರೆ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಬೆಂಗಳೂರು ಬಂದ ತಕ್ಷಣ ರಾಮೇಶ್ವರಂ ಕೆಫೆಲಿ ಊಟ ಮಾಡಲೇಬೇಕು, ಅಲ್ಲಿ ಫುಡ್ನ ಟೇಸ್ಟ್ ಮಾಡಲೇಬೇಕು ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ. ಸೊ ತುಂಬಾ ಶಾರ್ಟ್ ಪೀರಿಯಡ್ನಲ್ಲಿ ಒಂದು ಎತ್ತರಕ್ಕೆ ಬೆಳೆದಂಥವರು, ಸಕ್ಸಸ್ಫುಲ್ ಬಿಸ್ನೆಸ್ ಅನ್ನ ಸ್ಥಾಪನೆ ಮಾಡಿದಂಥವರು ಅವರೇ ನಮ್ಮ ಜೊತೆ ಇವತ್ತಿದ್ದಾರೆ. ಆ ಬಿಸ್ನೆಸ್ ಅನ್ನ ಹೇಗೆ ಶುರು ಮಾಡಿದ್ರು, ಅದರ ಹಿಂದಿನ ಸ್ಟ್ರಗಲ್ ಏನು, ಫಿನಾನ್ಷಿಯಲ್ಸ್ ಏನು, ಎಲ್ಲವನ್ನ ಅವರಿಂದೇ ತಿಳ್ಕೊಳ್ಳೋಣ. ಅವ್ರು ಮತ್ತೆ ಯಾರು ಅಲ್ಲ, ರಾಮೇಶ್ವರಂ ಕೆಫೆ ಇದರ ಫೌಂಡರ್ ರಾಘವೇಂದ್ರ ರಾವ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದೆ. ಥ್ಯಾಂಕ್ ಯು. ಸರ್, ಸ್ಟ್ರೈಟ್ ಅವೇ ಕ್ವೆಶನ್ ಹೋಗ್ಬಿಡ್ತೀನಿ. ಬೆಂಗಳೂರಲ್ಲಿ ಸಾಕಷ್ಟು ಹೋಟೆಲ್ಗಳಿದಾವೆ, ಬೇಕಾದಷ್ಟು ಹೋಟೆಲ್ಸ್ ಇದಾವೆ. ಜೊತೆಗೆ ನೀವು ಕೂಡ ಹೋಟೆಲನ್ನೇ ಮಾಡಬೇಕು ಅಂತ ನೀವು ಅನ್ಕೊಂಡ್ರಿ. ಅಷ್ಟು ಹೋಟೆಲ್ನ ಮಧ್ಯ ಹೋಟೆಲ್ ಬಿಸ್ನೆಸ್ಗೆ ಬರಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಆ ಬಿಸ್ನೆಸ್ ನಲ್ಲಿ ಏನಾದರೂ ಗ್ಯಾಪ್ ಕಾಣಿಸ್ತಾ ನಮ್ಮಲ್ಲಿ, ಅಂದ್ರೆ ಬೆಂಗಳೂರಿನಲ್ಲಿ? ಆ ನಂತರ ಈ ಮಾರ್ಕೆಟ್ ನಲ್ಲಿ ಗ್ಯಾಪ್ ಕಾಣಿಸಿದ ನಂತರ ನಾನಲ್ಲೊಂದು ಹೋಟೆಲ್ ಮಾಡಬಹುದು ಅಂತ ಅನ್ಕೋತೀರಾ? ಪ್ರಾಫಿಟೇಬಲ್ ಆಗತ್ತೆ ಅಂತ ಅನ್ಕೋತೀರಾ? ಅದಕ್ಕಿಂತ ಮೊದಲು ಕೂಡ ಒಂದಷ್ಟು ವೆಂಚರ್ಸ್ ಮಾಡಿರ್ತೀರಾ, ಅಲ್ಲಿ ಫೇಲ್ ಆಗಿರ್ತೀರಾ. ಸೊ ಆ ಫೇಲ್ಯೂರ್ ನಿಂದ ಪಾಠ ಕಲ್ತಿದ್ದೇನು? ಈ ರಾಮೇಶ್ವರಂ ಕೆಫೆ ಅನ್ನೋದು ಹೇಗೆ ಹುಡ್ಕೊಳ್ತು ಅಂತ? ಇಟ್ಸ್ ಅ ಲಾಂಗ್ ಜರ್ನಿ ಸರ್. ಹೋಟೆಲ್ ಮಾಡಬೇಕು ಅಂತ ಹೊರಟವನಲ್ಲ ನಾನು. ಹಾಗೆ ನೋಡೋಕೆ ಹೋದ್ರೆ 2001, 2 ಆ ಟೈಮಲ್ಲಿ ನಂದು ಪಿ ಯು ಸಿ ಮುಗಿಯುತ್ತೆ. ಪಿ ಯು ಸಿ ಏನು ಜಸ್ಟ್ ಪಾಸೆ ನಮ್ದೆಲ್ಲ. ಸೊ ಹೇಗೋ ಬೈ ಡಿಫಿಕಲ್ಟಿ, ಬೈ ಗಾಡ್ ಗ್ರೇಸ್ ಇಂಜಿನಿಯರಿಂಗ್ ಸೀಟ್ ಸಿಕ್ತು ನನಗೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸೊ ಎಲ್ಲರೂ ಥರನೂ ಅದನ್ನೇ, ಈಗ ಮೆಡಿಕಲ್ಗೆ ಹೋಗ್ಬೇಕಾ, ಇಂಜಿನಿಯರಿಂಗ್ ಹೋಗ್ಬೇಕಾ, ಆಗಿರೋ ಟೈಮಲ್ಲಿ ನಾನು ಓದಿರೋ ಆಟಕ್ಕೆ ನಮಗೆ ಎಲ್ಲೋ ಒಂದು ರಿಮೋಟ್ ಕಾಲೇಜಲ್ಲಿ ಸಿಕ್ತು ನಮಗೆ. ಸೇರ್ಕೊಂಡ್ರಿ. ಸೊ ಐ ಥಾಟ್ ಐ ಕ್ಯಾನ್ ಬಿ ಎ ವೆರಿ ಗುಡ್ ಇಂಜಿನಿಯರ್ ಅಂತ. ಸೀರಿಯಸ್ ಆಗಿ ನಿಯತ್ತಾಗಿ ಓದ್ತಾ ಇದ್ದೆ ಫಸ್ಟ್ ಇಯರು. ಸೆಕೆಂಡ್ ಇಯರಲ್ಲಿ ನಾನಿದ್ದಿದ್ದು ಬಡನಾಡ ಸಂಘ ಹಾಸ್ಟೆಲ್ ಅಂತ, ಕುಮಾರ ಪಾರ್ಕು, ಶೇಷಾದ್ರಿಪುರಂ. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇರಬೇಕಾದ್ರೆ ಒಂದು ಪುಟ್ಟ ಹುಡುಗಿ, ಅವಳು ಬಂದು, ಯು ಲುಕ್ ಲೈಕ್ ಎ ರಿತಿಕ್ ರೋಷನ್ ಅಂತ ಹೇಳಲ್ಲ ಅವಳು. ಶಿ ಈಸ್ ಹಾರ್ಡ್ಲಿ ಒಂದು 5-6 year old. ಶಿ ಈಸ್ that small little girl has changed my life. You know how? ಅದಾದ್ಮೇಲೆ 1 ವಾರ ಆದ್ಮೇಲೆ ನೋಡಿ, ಐ ವಾಸ್ ಜಸ್ಟ್ ಕಂಪ್ಲೀಟ್ಲಿ ಬಿಹೈಂಡ್ ಮೂವೀಸ್. ನಾನು ಯಾತಕ್ಕೆ ಆ್ಯಕ್ಟರ್ ಆಗಬಾರ್ದು ಅಂತ. ಆ ಒಂದು 20s ಎಲ್ಲರೂ ನಮ್ಮ ಅವರ್ ಮೈಂಡ್ಸ್ ಆರ್ ಲೈಕ್ ಮಂಕೀಸ್ ಇದ್ದಂಗೆ. ಇವತ್ತು ಇದು ಮಾಡ್ಬೇಕಂದ್ರೆ ನಾಳೆ ಇನ್ನೊಂದು ಮಾಡ್ಬೇಕು ಅನ್ಕೊಂಡು ನಾಳೆ ಇನ್ನೊಂದು ಮಾಡಬೇಕು ಅಂತ. ಮನ್ಸು ಅಷ್ಟು ಚಂಚಲವಾಗಿರುತ್ತೆ ಮನ್ಸೆಲ್ಲ. ಹೌದು. ಡ್ಯೂರಿಂಗ್ ದೋಸ್ ಆ ಟೈಮಲ್ಲಿ ನಾನು ಲೈಕ್, ನನಗೆ ಇಂಜಿನಿಯರಿಂಗೇ ಬೇಡ, ಐ ವಾಂಟ್ ಟು ಲೀವ್ ಇಂಜಿನಿಯರಿಂಗ್ ಅಂಡ್ ಐ ಶುಡ್ ಗೋ ಟು ಮೈ ಲೈಕ್ ಫಿಲ್ಮ್ ಕೆರಿಯರ್ ಹೋಗೋಣ ಅಂತ. ದಟ್ ವಾಸ್ ಒನ್ ಥಾಟ್ ಪ್ರೋಸೆಸ್. ಅಂದ್ರೆ ನೀವು ಮೂಲತಃ ಬೆಂಗಳೂರಿನವರಲ್ಲ? ಹೌದು. ಅಪ್ಪಟ ನಾನು ಕನ್ನಡದವನು. ಕೋಲಾರ ಜಿಲ್ಲೆ, ಮಾಲೂರು ತಾಲೂಕು, ಹುಳದೇನಹಳ್ಳಿ ನನ್ನ ಹಳ್ಳಿ. ಓಹೋ. ನಮ್ಮ ತಂದೆ ಅರ್ಚಕರು, ನಮ್ಮದು ದೇವಸ್ಥಾನ ಹೌದಾ? ಇದೆ. ಹಾ. ಹಾಗೂ ಅವರು ನಮ್ಮ ರೈತರು. ಹ್ಮ್. ನಮ್ದೊಂದು ಪುಟ್ಟ ಜಮೀನಿದೆ, ಅದರಲ್ಲಿ ಅಲ್ಲೇ ಮನೆ ಇದೆ. ಅಪ್ಪ ನೋಡ್ಕೊಂಡಿರ್ತಾರೆ. ಅರ್ಚಕರು ಅಂತ ಹೇಳದ್ನಲ್ಲ. ಸೊ ಬೆಳಗ್ಗೆ ಹೇಳ್ತಾನೆ 4 ಗಂಟೆ 4:15 ನಮ್ಮ ತಾಯಿ ಎಲ್ಲ ತಂದೆ ಎಲ್ಲ ಎದ್ದೇಳಿ ನೀಟಾಗಿ ದೇವ್ರ ಪ್ರಸಾದ ಮಾಡಿಕೊಂಡು, ದೇವ್ರ ನೈವೇದ್ಯ ಮಾಡಿ ಮನೇಲಿ ಬಂದು ಡೇ ಟು ಡೇಸ್ ಅದೇ ನಮ್ಮದು ರಿಚುವಲ್ಸ್ ಡೈಲಿ. ಅಪ್ಪನಿಗೆ ನಾನು ಇಂಜಿನಿಯರಿಂಗ್ ಆಗಬೇಕು ಅಂತ ಆಸೆ ಇತ್ತು. ದೆನ್ ಅಗೇನ್ ಒನ್ ಫೈನ್ ಡೇ ನಾನು ಮನೆಗೆ ಬಂದು ಹೇಳಿದೆ, ಈ ಥರ ನಾನು ಇಂಜಿನಿಯರಿಂಗ್ ಓದಲಿಕ್ಕೆ ಇಷ್ಟ ಇಲ್ಲ, ನಾನು ಫಿಲಿಮಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ. ಆ್ಯಸ್ ಯೂಶುವಲ್ ಹೌ ಪೇರೆಂಟ್ಸ್ ವಿಲ್ ರೆಸ್ಪಾಂಡ್. ಅದನ್ನು ಇಲ್ಲಿ ಹೇಳಿದ್ರೆ ಮತ್ತೆ ಮಜಾ ಇರಲ್ಲ. ಹೇಳ್ಬಿಡಿ, ಹೋಗಿ ಕೇಳ್ಬಿಡ್ತೀವಿ. ಇಲ್ಲ ರಪ್ಪಂದೆರಡು ಬಿಟ್ಟು ಹೇಳಿದ್ರು, ಮೊದಲು ಇಂಜಿನಿಯರಿಂಗ್ ಮಾಡು, ಅದಾದಮೇಲೆ ಏನು ಬೇಕಾದ್ರೂ ಮಾಡು ಅಂತ. ನಾವೆಲ್ಲಿ ಕೇಳ್ತೀರಿ ಹೇಳಿದ ಮಾತು.
ಸೊ ನೋಡಿ 2002-3 ನಾನು ಇಂಜಿನಿಯರಿಂಗು ಕ್ಲಾಸಸ್ಗೆ ಹೋಗ್ತಾ ಇರಲಿಲ್ಲ. ಥಿಯೇಟರು ಅದು ಇದು ಏನೋ ಅದರಿಂದ ಬಿದ್ದೆ ನಾನು. ಡ್ಯೂರಿಂಗ್ ದೋಸ್ ಟೈಮ್ ನನ್ನ ಹತ್ರ ದುಡ್ಡು ಇರ್ತಾ ಇರಲಿಲ್ಲ. ವಿ ಡಿಡ್ಂಟ್ ಹ್ಯಾವ್ ಸಫಿಷಿಯೆಂಟ್ ಫಂಡ್ಸ್ ಆಲ್ಸೋ. ಆ ಟೈಮಲ್ಲಿ ನನ್ನ ಫಸ್ಟ್ ಕೆಲಸ ನಾನು ನ್ಯೂಸ್ ಪೇಪರ್ ಹಾಕ್ತಾ ಇದ್ದೆ ಬೆಳಗ್ಗೆ. ಒಂದು 450-500 ಹಂಗೆ ಸಿಗ್ತಾ ಇತ್ತು. ಅದರಿಂದ ಇಷ್ಟು ಲೈಕ್ ನನ್ನ ಹಾಸ್ಟೆಲ್ ಫೀಸು ಅದು ಇದು. ಜೊತೆಗೆ ಮೂವಿ ಹುಚ್ಚು. ಕೆಲವು ಸರಿ ಮೂವಿ ನೋಡೋಕೆ ದುಡ್ಡು ಇಲ್ದಿರ್ಬೇಕಾದ್ರೆ ಬ್ಲಡ್ ಡೊನೇಟ್ ಮಾಡಿ ಕೂಡ ಹೋಗ್ತಾ ಇದ್ವಿ. ಆ ಒಂದು ಕ್ರೇಜ್ ಇರ್ತಾ ಇತ್ತು. ಸೊ ಸ್ಪಂದನ ಅಂತ ಇದೆ, ನಮ್ಮ BJ ಅವ್ರದ್ದು ಒಂದು ಟೀಮ್ ಇದೆ, ಅಲ್ಲೊಂದು ಸ್ವಲ್ಪ ದಿನ ಇದೆ. ಮಂಡ್ಯ ರಮೇಶ್ ಅವ್ರ ಟೀಮ್ ಅವ್ರದ್ದಿದೆ, ನಟನ ಅಂತ ಮೈಸೂರಲ್ಲಿ, ಅವ್ರ ಜೊತೆ ಒಂದು ಸ್ವಲ್ಪ ದಿನ ಇದೆ. ಮತ್ತು ನೀನಸಂ ಅಲ್ಲಿ ಸಂಸ್ಕೃತ ಶಿಬಿರ, ಅಲ್ಲೊಂದು ಸ್ವಲ್ಪ ದಿನ ಇದೆ. ಹೀಗೆ ನಡೀತಾ ಇರಬೇಕಾದ್ರೆ somehow ಐ ರಿಯಲೈಸ್ಡ್ ಐ ಶುಡ್ ಗೋ ಟು ಡೆಲ್ಲಿ ಅಂತ. ಅಲ್ಲಿ NSD ಇದೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂತ. ಹೌದು. ಅವಾಗ ನನಗೇನು ಗೊತ್ತಿರಲಿಲ್ಲ. ನಾನು ಏನು ತೋಚ್ತಿದ್ದೋ ಅದನ್ನೇ ಮಾಡ್ತಾ ಇದ್ದೆ. ಒಬ್ಬರು ಮಾರ್ಗದರ್ಶಕರಾಗಿ ಹೇಳೋದಾಗಲಿ ಕೇಳೋದಾಗಲಿ ಯಾರೂ ಇರ್ತಾ ಇರಲಿಲ್ಲ ಆಗಲ್ಲಿ ನಮಗೆ. ಸೊ NSDಗೆ ಡೆಲ್ಲಿಗೆ ಹೊರಟೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅದಕ್ಕೆ ಡಿಗ್ರಿ ಆಗಿರಬೇಕು ಅಂತ. ನಾವು ಇಂಜಿನಿಯರಿಂಗ್ ಬಿಟ್ಟು ಬಂದವರು. somehow ನಾನು 2 ವರ್ಷ ಇಂಜಿನಿಯರಿಂಗ್ ಓದಿದ್ದೆ. ಆ 2 ವರ್ಷದಲ್ಲಿ ಲೈಕ್ ಡ್ಯೂರಿಂಗ್ ಆ ಟೈಮಲ್ಲೇ ನಾನು ಐ ಜಾಯಿನ್ಡ್ ಹೋಟೆಲ್ ಲಾ ಮೆರಿಡಿಯನ್. ಹೋಟೆಲ್ ಈ ಮೆರಿಡಿಯನ್ ಅಂತ ಇದರಲ್ಲಿ ನಮ್ಮ ರೇಸ್ ಕೋರ್ಸ್ ರೋಡಲ್ಲಿ ಇತ್ತದು. ಸೊ ದಟ್ಸ್ ಹೌ ಐ ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಟು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ. ಸುಮಾರು ಅವ್ರ ಹತ್ರ ಒಂದು 3 ವರ್ಷ ವರ್ಕ್ ಮಾಡ್ಕೊಂಡಿದ್ದೆ. ಅಂದರೆ ಆ ಒಂದು ಟೈಮಲ್ಲಿ ನಂದು ಇಟ್ ವಾಸ್ ಒಂಥರ ಅನಿವಾರ್ಯ. ನನ್ನ ಹಾಸ್ಟೆಲ್ ಫೀಸ್ ಕಟ್ಟೋದಕ್ಕಾಗಲಿ, ನಾನು ಡೇ ಟು ಡೇ ಎಕ್ಸ್ಪೆನ್ಸಸ್ಗೋಸ್ಕರ ನಾನು ಹೋಟೆಲ್ ಈ ಮೆರಿಡಿಯನ್ ಸೇರ್ಕೊಂಡೆ. ಐ ವಾಸ್ ಅ ರೆಸ್ಟೋರೆಂಟ್ ಕ್ಯಾಶಿಯರಲ್ಲಿ. ಅಲ್ಲಿ ವಿ ಯೂಸ್ ಟು ಹ್ಯಾವ್ ಎನ್ ಕೋರ್ಸ್ ಕಾಲ್ಡ್ ಕಮಿಟ್ಮೆಂಟ್ ಟು ಎಕ್ಸಲೆನ್ಸಿ ಅಂತ. ಕಮಿಟ್ಮೆಂಟ್ ಟು ಎಕ್ಸಲೆನ್ಸಿ ಅಂದರೆ ಲೈಕ್ ಅವರ್ ಕಮಿಟ್ಮೆಂಟ್ ಟುವರ್ಡ್ಸ್ ಕಸ್ಟಮರ್ ಫಾರ್ ದಿ ಬೆಸ್ಟ್ ಸರ್ವಿಸ್. ಅದು ನಮಗೆ ಒಂದು 6 ಮಂತ್ಸ್ ಆ ಥರ ಒಂದು ಕೋರ್ಸ್ ಇರುತ್ತೆ ಅಲ್ಲಿ. Okay. ವಿ ಟು ಫಿನಿಶ್ ದಟ್ ಕೋರ್ಸ್ ಬಿಫೋರ್ ವಿ ಗೆಟ್ ಇನ್ ಟು ದಟ್ ಮೇನ್ ಅಲ್ಲಿ. ಸೊ ಆ ಒಂದು ಟೈಮಲ್ಲಿ ಐ ಗ್ರೂಮ್ಡ್ ಮೈ ಸೆಲ್ಫ್. ತುಂಬ ಚೆನ್ನಾಗಿ ಕಲಿತೆ ಅಲ್ಲಿ ಎಲ್ಲ ಅದನ್ನು. ಹೌ ದಿ ಹೋಟೆಲ್ ಇಂಡಸ್ಟ್ರಿ ವರ್ಕ್ಸ್, ನೀವು ಬಿಹೈಂಡ್ ದಿ ಕ್ಯಾಮ್ರಾ ಅಂತ ಹೇಳ್ತೀರಲ್ಲ, ಸೊ ಹಾಗೆ. ಸೊ ದಟ್ ಈಸ್ ಮೈ ಕೋರ್ ಸ್ಟ್ರೆಂತ್. ಆ ಒಂದು 3 ಇಯರ್ಸ್ ನಾನೇನು ಅವ್ರ ಜೊತೆ ಇದ್ದೆ, ದಟ್ ಮೋಲ್ಡೆಡ್ ಮೈ ಸೆಲ್ಫ್. ದಿ ಡೆಫಿನೇಷನ್ ಆಫ್ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಹೇಗಿರುತ್ತೆ ಅಂತ ಅಲ್ಲೊಂದು ಪುಟ್ ಇಂಟ್ರಡಕ್ಷನ್ ಫಾರ್ ಮಿ ಇನ್ ದಿಸ್ 3 years ಆಫ್ ಜರ್ನಿ. ದೆನ್ ಅಗೇನ್ ಆಸ್ ಐ ವಾಸ್ ಟೆಲಿಂಗ್ ಯು, ಆ ಮೂವಿಗೋಸ್ಕರ ಟ್ರೈ ಮಾಡ್ತಾ ಇದ್ದೆ. somehow ಡೆಲ್ಲಿಗೆ ಹೋದೆ, ಡೆಲ್ಲಿಲಿ ಆಗಲಿಲ್ಲ. ದೆನ್ ಡೆಲ್ಲಿಯಿಂದ ಮತ್ತೆ ಮುಂಬೈಗೆ ಬಂದೆ, ಮುಂಬೈಯಿಂದ ಮತ್ತೆ ಚೆನ್ನೈಗೆ ಬಂದೆ. ಇದೇ ಓಡಾಟ. ಇಲ್ಲಿ ಯಾರು ಏನು ಹೇಳಿದ್ರು ಅಲ್ಲಿ ಹೋಗ್ತಾ ಇದ್ದೆ. ಡ್ಯೂರಿಂಗ್ ದಿಸ್ ಟೈಮ್ ಅಲ್ವಾ, ಐ ಡಿಂಟ್ ಹ್ಯಾವ್ ಅ ಸಿಂಗಲ್ ಪೆನಿ ಸರ್ ಟು ಟ್ರಾವೆಲ್ ಆಲ್ಸೋ. ಕೆಲಸ ಮಾಡಬೇಕಾಗಿತ್ತು, ಐ ಯೂಸ್ ಟು ಅರ್ನ್ ಸಮ್ ಮನಿ, ವಿತ್ ದಟ್ ಮುಂದಕ್ಕೆ ಹೋಗ್ತಾ ಇದ್ದೆ ನಾನು. ಐ ಸ್ಲೆಪ್ಟ್ ಇನ್ ರೈಲ್ವೆ ಸ್ಟೇಷನ್ಸ್. ಐ ನೋ ಹೌ ಮೆನಿ ಟೈಮ್ ಐ ಯೂಸ್ ಟು ಟೇಕ್ ಶವರ್ ಇನ್ ರೈಲ್ವೆ ಸ್ಟೇಷನ್ ಬಾತ್ರೂಮ್ಸ್ ಅಲ್ಲಿ ಆಗಲಿ. ಐ ರಿಯಲಿ ಎಂಜಾಯ್ಡ್ ಮೈ ಜರ್ನಿ. ಈಚ್ ಆ್ಯಂಡ್ ಎವ್ರಿ ಡೇ ಸಮಥಿಂಗ್ ಏನಾದರೂ ಒಂದು ಸಾಧನೆ ಮಾಡಬೇಕು, ಏನಾದರೂ ಒಂದು ಮಾಡಬೇಕು. ನಾನು ಮನೆ ಬಿಟ್ಟು ಆ್ಯಕ್ಚುಲಿ ನಾನು ಮನೆ ಬಿಟ್ಟು ಬಂದ್ಬಿಟ್ಟಿದ್ದೆ ನಾನು. ನೋಬಡಿ ನೋಸ್ 6-7 years ನೋಬಡಿ ನೋಸ್ ವೇರ್ ಐ ಆಮ್. ಅಂದ್ರೆ ಆ ಇಂಜಿನಿಯರಿಂಗ್ ಬಿಟ್ಟಿದ್ರಲ್ಲ, ಅದಾದ್ಮೇಲೆ ಮನೆ ಬಿಟ್ಟು ನೋಡಿ. ಸರಿ ಅಪ್ಪರಿಗೆ ನಾನು ಹೇಳಿದ್ದೆ ಆಗ. ಸರಿ ಆಯಿತು ಅಂತ ವಾಪಸ್ ಬಂದೆ. ಯಾಕೋ ನನ್ನ ಮನಸ್ಸು ಒಪ್ಪಲಿಲ್ಲ. ಸರಿ ಹೊರಟ್ಬಿಟ್ಟೆ ನಾನು. ಸೊ ವಿತ್ ಲೀ ಮೆರಿಡಿಯನ್ ನನ್ನ ಹತ್ರ ಒಂದು 3 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಅದೇ ನನ್ನ ಗಟ್ಟಿ. ಎಲ್ಲೇ ಹೋದರೂ ನನಗೆ ಎಲ್ಲೋ ಕೆಲಸ ಸಿಗ್ತಾ ಇತ್ತು. ಅದು ಎಲ್ಲಿ ಹೋಟೆಲ್ ಇಂಡಸ್ಟ್ರಿಲೇನೆ. ಸೊ ನಾನು ಡೆಲ್ಲಿಲಿ ಇರಬೇಕಾದ್ರೆ ಅಲ್ಲೊಂದು ನೆಹರು ನಗರ್ ಅಂತಿದೆ, ಲೋಟಸ್ ಟೆಂಪಲ್ ಬಿಹೈಂಡ್. ಅಲ್ಲಿ ರಾಜು ದಾಬಾ ಅಂತಿದೆ. ಸೊ ಅಲ್ಲಿ ಐ ಯೂಸ್ ಟು ವರ್ಕ್ ಆಸ್ ಅ ಸರ್ವರ್. ದೆನ್ ಅಗೇನ್ ಸಮ್ಟೈಮ್ಸ್ ಪಾತ್ರೆ ತೊಳೆಯೋರು ಇರ್ತಾ ಇರಲಿಲ್ಲ. ಸೊ ವಿ ಯೂಸ್ ಟು ಡೂ ದಟ್ ಆಲ್ಸೋ. ಸೊ ಲೈಕ್ ದಟ್ ಈಚ್ ಆ್ಯಂಡ್ ಎವ್ರಿ ವರ್ಕ್ ಐ ಹ್ಯಾವ್ ಡನ್ ಇನ್ ಮೈ ಇಂಡಸ್ಟ್ರಿ. ಎಷ್ಟು ಸೊ ಓನ್ಲಿ ಐ ಲವ್ ಮೈ ಇಂಡಸ್ಟ್ರಿ ಈಸ್ ಟು ದ ಕೋರ್. ಯಾರು ಆ ಜಾಗದಲ್ಲಿರಲು ಆ ಜಾಗ ನಾವು ತುಂಬಿಸ್ತಾ ಇದ್ರಿ. ಸೊ ಡೆಲ್ಲಿ ಟೈಮಲ್ಲಿ ಆಗಲಿ, ಅದಾದಮೇಲೆ ನಾನು ಮುಂಬೈಗೆ ಬಂದೆ. ಮುಂಬೈಲಿ ಸ್ವಲ್ಪ ದಿನ ಇಷ್ಟು ಶಾರುಖ್ ಖಾನ್ ಮನೆ ಮುಂದೆ ನಿಂತ್ಕೊಂಡಿದ್ದೆ. ಐ ಮೆಟ್ ಶಾರುಖ್ ಖಾನ್. ಆ ಕಥೆನೂ ಹೇಳ್ತೀನಿ ನಾನು ಆಮೇಲೆ. ನಾನೇನು ಫಿಲಿಮಲ್ಲಿ ಮಾಡಬೇಕು ಅಂದ್ಕೊಂಡಿದ್ನೋ, ನನಗೆ ದಿಸ್ ಇಂಡಸ್ಟ್ರಿ ಹ್ಯಾಸ್ ಗಿವನ್ ಮಿ, ದಿಸ್ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಹ್ಯಾಸ್ ಗಿವನ್ ಮಿ. ಸೊ ದಿಸ್ ಇಸ್ ಬ್ಯಾಕ್ ಆ್ಯಂಡ್ ಫ್ರಂಟ್ ನಡೀತಾ ಇರುತ್ತೆ. ಸೊ ನಾನು ಡೆಲ್ಲಿಲಿದೆ ಮತ್ತೆ ಮುಂಬೈಗೆ ಬಂದೆ. ದೆನ್ ಮುಂಬೈಯಿಂದ ಚೆನ್ನೈಗೆ ಬಂದೆ ನಾನು. ವೈ ಚೆನ್ನೈ ಅಂದರೆ ಲೈಕ್ ಐ ಕ್ಯಾನ್ ಬಿಕಮ್ ಒಂದು ತಮಿಳ್ ಫಿಲಿಮ್ ಇಂಡಸ್ಟ್ರಿ ನಾನು ಸೇರ್ಕೊಳ್ಬೋದು ಅಂತ ಹೇಳಿ ಚೆನ್ನೈಗೆ ಬಂದೆ. ಚೆನ್ನೈಯಲ್ಲಿ ಐ ಜಾಯಿಂಡ್ ಸತ್ಯಂ ಸಿನಿಮಾಸ್.
Satyam Cinemas is one of the best theatre what we had earlier. ಆಲ್ಮೋಸ್ಟ್ ಒಂದು 3 ಇಯರ್ಸ್ ಅವ್ರ ಜೊತೆ ಇದ್ದೆ ನಾನು. ಅಲ್ಲಿ 2 ವರ್ಷ ಬಿಟ್ಟಿದ್ರಲ್ಲ ಅದು 2 ವರ್ಷ 2 ವರ್ಷನೇ ನಾನು ಓದಿದ್ದು ಅವಾಗ. ಆ 2 ವರ್ಷದಲ್ಲಿ 2-3 ಬ್ಯಾಕ್‌ಲಾಗ್ಸ್ ಬೇರೆ ಇತ್ತು. ಆಯ್ತಾ? ಅದಾದ್ಮೇಲೆ ಮತ್ತೆ ಬೆಂಗಳೂರಿಗೆ ಬಂದೆ ನಾನು. ವಿತ್ ಅಲ್ಲೇ ಜಾಬ್ ರಿಸೈನ್ ಮಾಡಿ ದೆನ್ ಐ ಥಾಟ್ ನೋ ಲೆಟ್ ಮೀ ಡೂ ಮೈಸೆಲ್ಫ್ ಏನಾದರೂ ಮಾಡಬೇಕು ಅಂತ. ದೆನ್ ಐ ರಿಯಲೈಸ್ ನೋ ಫಸ್ಟ್ ಐ ಶುಡ್ ಫಿನಿಶ್ ಮೈ ಇಂಜಿನಿಯರಿಂಗ್ ಅಂತ. ಸೊ ವಾಪಸ್ ಬಂದೆ. ಅಗೇನ್ ಐ ಡಿಡ್ಂಟ್ ಹ್ಯಾವ್ ಅ ಸಿಂಗಲ್ ಪೆನಿ ಟು ಪೇ ಮೈ ಕಾಲೇಜ್ ಫೀಸ್ ಆಲ್ಸೋ. ನನ್ನ ಫ್ರೆಂಡ್ಸೇ ಎಲ್ಲ ಸೇರಿ ಮಾಡಿದ್ರು ಅವರು. ಸೊ ಸಮ್‌ಹೌ ನನ್ನ ಕಾಲೇಜ್ ಪ್ರಿನ್ಸಿಪಲ್ ನಾವು ಕೇಳ್ಕೊಂಡೆ ಈ ಥರ ನಾನು ಅಗೇನ್ ಐ ವಾಂಟ್ ಟು ರಿಜಾಯಿನ್ ಅಂತ. ಈ ಸೆಡ್ ಸ್ಟ್ರೈಟ್ ಅವೇ ಯು ಆರ್ ನಾಟ್ ಫಿಟ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅಂತ. ಬಟ್ ಅವ್ರು ನನ್ನ ಕತೆ ಎಲ್ಲ ಹೇಳಿದೆ. ದೆನ್ ಹಿ ಟೋಲ್ಡ್ ಮೀ ಐ ವಿಲ್ ಗಿವ್ ಯು ಒನ್ ಚಾನ್ಸ್, ಗೋ ಅಂಡ್ ಟಾಕ್ ಟು ಕೌನ್ಸಿಲ್ ನಮ್ಮ VTU ಚಾನ್ಸಲರ್ ಇದ್ದಾರೆ ಇಲ್ಲಿ ಬೆಳಗಾಮಲ್ಲಿ ಇರ್ತಾರೆ. ಅವ್ರನ್ನ ಹೋಗಿ ಕೇಳು ಅಂತ. ಅಲ್ಲಿ ಹೋಗಿ ಅವ್ರಿಗೂ ನನ್ನ ಎಂಟೈರ್ ಕತೆ ಹೇಳಿದೆ ಅವ್ರಿಗೆ. ಸೊ ದೆನ್ ಹಿ ಟೋಲ್ಡ್ ಮೀ ಐ ವಿಲ್ ಗಿವ್ ಯು 2 ಇಯರ್ಸ್ ಆಫ್ ಟೈಮ್. 2 ವರ್ಷದಲ್ಲಿ ನಿಂದು ಏನಿದೆಯೋ ನೀನು ಮುಗಿಸ್ಕೊಂಡು ಹೊರಟ್ಬಿಡು ಅಂತ. ಇಲ್ಲಾಂದ್ರೆ ಯು ಆರ್ ನಾಟ್ ಫಿಟ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಸರ್ಟಿಫಿಕೇಟ್ ಕೊಡ್ತೀನಿ, ಯು ಶುಡ್ ಗೋ ಔಟ್ ಅಂತ. ಅಂದ್ರೆ 4 ವರ್ಷದನ್ನ ನೀವು 2 ವರ್ಷದಲ್ಲಿ ಮುಗಿಸ್ಬೇಕು ಅಂತನಾ? ಅಲ್ಲ, ಬ್ಯಾಕ್‌ಲಾಗ್ ಉಳ್ಕೊಂಡಿದ್ದು? ಬ್ಯಾಕ್‌ಲಾಗ್ ಸೇರಿಸ್ಕೊಂಡು ಹೇಳ್ತೀನಿ. 2 ವರ್ಷ ಆಗಿತ್ತು. 2 ವರ್ಷದಲ್ಲಿ ಫ್ಯೂ ಬ್ಯಾಕ್‌ಲಾಗ್ಸ್ ಇತ್ತು. ಮತ್ತೆ ಇನ್ನು 2 ವರ್ಷ ನಾನು ಓದಬೇಕು. ಸೊ 2009, 2011 ನೀನು ಪಾಸ್ಡ್ ಔಟ್ ಹೋಗಬೇಕು ಅಂತ. ಟು ಟೇಕ್ 35 ಮಾರ್ಕ್ಸ್ ಸರ್, ಅದು ಹೆಂಗಂದ್ರೆ ಇಂಟರ್ನಲ್ಸ್ 15, ಎಕ್ಸ್ಟರ್ನಲ್ಸ್ 35, 2 ಸೇರಿಸಿದ್ರೆ 50 ಬಂತಂದ್ರೆ ಡನ್. ಲೈಫ್ ಟಾಸ್ಕ್ ಆಡ್ದಂಗೆ ಒಂದೊಂದು ಸಬ್ಜೆಕ್ಟಲ್ಲೂ. ಸೊ ವಿತ್ ಗ್ರೇಟ್ ಡಿಫಿಕಲ್ಟಿ ಐ ಫಿನಿಶ್ಡ್ ಎವ್ರಿಥಿಂಗ್. ಸೊ 2011 ಪಾಸ್ಡ್ ಔಟ್ ಆದೆ ನಾನು. ಸೊ ಯು ಕ್ಯಾನ್ ಕಾಲ್ ಮಿ ನೌ ಇಂಜಿನಿಯರ್. ಸೊ ಐ ಹ್ಯಾವ್ ದಟ್ ಸರ್ಟಿಫಿಕೇಟ್ ವಿತ್ ಮೀ ನೌ. ಆ್ಯಂಡ್ ನನ್ನ ಮಾರ್ಕ್ಸ್ ಕಾರ್ಡ್ಸ್ ನೋಡಿದ್ರೆ ಎಷ್ಟಿದೆಯೋ. ಸೊ ಆಫ್ಟರ್ ದಟ್ ಇನ್ 2012 ಚಿಕ್ಕದಾಗಿ ರೋಡ್ ಸೈಡಲ್ಲಿ ನಂದೊಂದು ಶಾಪ್ ಸ್ಟಾರ್ಟ್ ಮಾಡಿದೆ ತಳ್ಳೋ ಬಂಡಿಲೆ. ಅದು ಫಸ್ಟ್ ವೆಂಚರ್. ಫಸ್ಟ್ ವೆಂಚರ್ ನಾನು. ಓಕೆ. ಅದು ನನ್ನ ಹಾಸ್ಟೆಲ್ ಒಂದು 2-3 ಜನ ಹುಡುಗರಿದ್ರು, ಅವ್ರನ್ನೂ ಕರ್ಕೊಂಡು ದೆನ್ ಲೈಕ್ ಐ ಸ್ಟಾರ್ಟೆಡ್ ದಟ್. ಪುಟ್ಟದಾಗಿ ಸ್ಟಾರ್ಟ್ ಮಾಡಿದೆ. ಒಂದು 4-5 ಜನ ಹುಡುಗರು. ದೆನ್ ಹಾಗೆ ದೋಸೆ ಮಾಡೋಕೆ ಇಡ್ಲಿ ಮಾಡೋಕೆ ಹುಡುಗರು ಸಿಕ್ಕಿದ್ರು ತಳ್ಳೋ ಗಾಡಿಲಿ. ಅವಾಗಲೂ ನನ್ನ ಹತ್ರ ದುಡ್ಡು ಇರಲಿಲ್ಲ, ಎಲ್ಲ ನನ್ನ ಫ್ರೆಂಡ್ಸೇನೆ. ಒಬ್ಬ ಮಿಕ್ಸಿ ಕೊಡಿಸ್ದ, ಒಬ್ಬ ಗ್ರೈಂಡರ್ ಕೊಡಿಸ್ದ, ಹಂಗೇನೆ ಅದೇ ಥರ ದಟ್ಸ್ ಹೌ ಐ ಸ್ಟಾರ್ಟೆಡ್. ಇಫ್ ಯು ಸಿ ಇನ್ ಮೈ ಜರ್ನಿ, ನನ್ನದು ಅಂತ ಏನೂ ಇಲ್ಲ ಇಲ್ಲಿ. ಎಲ್ಲರೂ ಅವ್ರು ಇವ್ರು ಹಾಕಿದ ಭಿಕ್ಷೆನೇ ನನಗೆ. ಸೊ ದಟ್ಸ್ ವಾಟ್ ಇಟ್ ಮೇಡ್ ಮಿ ಟುಡೇ. ಒಂದೊಂದು ದಿನ ಊಟ ಇಲ್ದಿದ್ದ ದಿನಗಳು ಇದೆ. ಎಸ್ಪೆಷಲಿ ವೆನ್ ಐ ಆಮ್ ಲಿವಿಂಗ್ ಇನ್ ಚೆನ್ನೈ. ಇಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲೂ ನಾವು ಪ್ರಸಾದ ತೊಗೊಂಡು ಆ ಪ್ರಸಾದದಿಂದ ನಾನು ಜೀವನ ಸಾಗಿಸ್ತಾ ಇದ್ದೆ. ಸೊ ಓನ್ಲಿ ಐ ಆಮ್ ಕನೆಕ್ಟೆಡ್ ಟು ಸೋ ಮಚ್ ಟು ದಿಸ್ ಇಂಡಸ್ಟ್ರಿ. ಈಗ ರಾಮೇಶ್ವರಂ ಟೆಂಪಲ್ ಥೀಮ್ ಬರ್ಲಿಕ್ಕೆ ಕಾರಣನೇ ಅದು. ಟೆಂಪಲ್ ಪ್ರಸಾದ್. ಇನ್ಸ್ಪೈರ್ ಆಗಿ ಐ ಇನ್ಸ್ಪೈರ್ಡ್ ವಿತ್ ದಟ್. ನನಗೆ ಒಂಥರ ನಾನು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ, ನಾನು ಪ್ರಸಾದ ತೊಗೊಳ್ತಾ ಇದ್ದೆ, ಆ ಪ್ರಸಾದನೇ ನನ್ನ ಊಟ ಆಗಿತ್ತು ಪ್ರತಿದಿನ. ದಟ್ ಈಸ್ ಅ ಕಾನ್ಸೆಪ್ಟ್ ಆಫ್ ಡೆವಲಪಿಂಗ್ ರಾಮೇಶ್ವರಂ. ಇಟ್ಸ್ ಅ ಟೆಂಪಲ್ ಆಫ್ ಫುಡ್ ಅಂತ. ಸೊ ಓನ್ಲಿ ನಾವು ಆರ್ಕಿಟೆಕ್ಚರ್ ಆಗಲಿ, ನಮ್ಮದು ಥೀಮ್ ಆಗಲಿ, ಡಿಸೈನ್ ಆಗಲಿ, ಎವ್ರಿಥಿಂಗ್ ಇಸ್ ಆಲ್ ಟೆಂಪಲ್ ಥೀಮ್ನೇ ನಮ್ದು. ಹೆಸರು ರಾಮೇಶ್ವರಂ. ಐ ಅಡ್ಮೈರ್ ಮಿಸ್ಟರ್ APJ Abdul Kalam. Whenever I'm down, I used to read his stories. Then ನಮ್ಮ ಸ್ವಾಮಿ ವಿವೇಕಾನಂದ್ರ ಆಗಲಿ, ದೆನ್ ಅಗೇನ್ ನಮ್ಮ APJ Abdul Kalam ಆಗಲಿ. These are the 2 people that changed my life. ಸೊ ಅಗೇನ್ ಆಸ್ ಐ ವಾಸ್ ಟೆಲಿಂಗ್ ಯು, ಇನ್ 2012 ನಾನು ಪುಟ್ಟದಾಗಿ ಸ್ಟಾರ್ಟ್ ಮಾಡಿದ್ನಲ್ಲ, ಕನ್ಯಾಕುಮಾರಿಗೆ ಹೋಗಿ ನಮ್ಮ ರಾಕ್ ಇದೆ, ವಿವೇಕಾನಂದ ರಾಕ್. ಅಲ್ಲೊಂದು 1 hour ಕೂತ್ ನೀಟಾಗಿ ಮೆಡಿಟೇಷನ್ ಮಾಡಿ ಬಂದೆ. ದಿಸ್ ಈಸ್ ವೇರ್ ಐ ಶುಡ್ ಸ್ಟಾರ್ಟ್ ಮೈ ಜರ್ನಿ ಅಂತ. ಒಂಥರ ಟು ಹ್ಯಾವ್ ಅ ಫೋಕಸ್ ಇನ್ ಲೈಫ್. ದಿಸ್ ಇಸ್ ವಾಟ್ ಐ ಶುಡ್ ಡೂ. ಎಲ್ಲ ಕಲ್ತಾದ್ಮೇಲೆ, ಎಲ್ಲ ನೋಡಾದ್ಮೇಲೆ ಲೈಫಲ್ಲಿ ದಿಸ್ ಇಸ್ ವಾಟ್ ಐ ಶುಡ್ ಡೂ ಅಂತ ಬರುತ್ತಲ್ಲ, ದಟ್ಸ್ ವಾಟ್ ಟ್ರಿಗರ್ಡ್ ಮೀ. ಅದಾದಮೇಲೆ ಒಂದಿನೂ ನಾನು ಹಿಂದೆ ತಿರುಗಿ ನೋಡಲಿಲ್ಲ. ಸಿನ್ಸ್ ದೆನ್ 2012 ಸುಮಾರು ಆಲ್ಮೋಸ್ಟ್ 2 ಇಯರ್ಸ್ ನಾನು ರೋಡ್ ಸೈಡಲ್ಲೇ ಇದೆ, ಫುಟ್ಪಾತಲ್ಲೇ. ಐ ಸೀನ್ ಎವ್ರಿಥಿಂಗ್ ಸರ್. ಇವತ್ತು ಮಾಡಿದ್ರೆ ಬಿಸ್ನೆಸ್, ಐ ಡೋಂಟ್ ನೋ ವೆದರ್ ಐ ಆಮ್ ಗೋಯಿಂಗ್ ಟು ಡೂ ಟುಮಾರೋ ಆರ್ ನಾಟ್. ದಟ್ ವಾಸ್ ದಿ ಸ್ಟ್ರಗ್ಲಿಂಗ್ ಡೇಸ್. ಸೊ ಇನ್ ದಿಸ್ ಟೈಮ್ 2 ಇಯರ್ಸ್ ಪಾಪ ಕಸ್ಟಮರ್ಸ್ ಮಳೆಲೂ ಬಂದು ತಿಂತಾಯಿದ್ರು, ಬಿಸಿಲಲ್ಲೂ ಬಂದು ತಿಂತಾಯಿದ್ರು ನಿಂತ್ಕೊಂಡು. ನಾನು ಯಾವಾಗಲೂ ಅವ್ರಿಗೆ ಚಿರಋಣಿಯಾಗಿರ್ಬೇಕು ನಾನು. ಟುಡೇ ವೆನ್ ವಿ ಸ್ಟಾರ್ಟೆಡ್ ವಿ ಆರ್ ನೋವೇರ್. ಯು ಕ್ಯಾನ್ ಜಸ್ಟ್ ಥಿಂಕ್ ಆನ್ ರೋಡ್ ಸೈಡ್ ಫುಟ್ಪಾತಲ್ಲೇ ಒಂದು ತಳ್ಳೋ ಗಾಡಿಲಿದ್ದವನು. ಟುಡೇ ಮೈ ಕಸ್ಟಮರ್, ನಾನು ನನ್ನ ದೇವರು ಅಂತ ಹೇಳ್ತೀನಿ. ದೇ ಮೇಡ್ ಮೀ ಟು ಸಿಟ್ ಓವರ್ ಹಿಯರ್ ಟುಡೇ. ಸೊ ಸಚ್ ಅ ವಂಡರ್ಫುಲ್ ಪ್ಲೇಸ್ ವಾಟ್ ವಿ ಆರ್ ಟುಡೇ. ಇಟ್ಸ್
ಅವತ್ತರಿಂದ ಹಿಡ್ಕೊಂಡು ಇವತ್ತವರೆಗೂ ದ ಡೇ ಈಚ್ ಆ್ಯಂಡ್ ಎವ್ರಿ ಡೇ ವಿ ಲರ್ನ್ಡ್ ಮೆನಿ ಥಿಂಗ್ಸ್. ಇಟ್ಸ್ ಅ ಜರ್ನಿ. Success is not a destination, sir. It's a journey. So every day is it's an one lesson for us. ನಮ್ಮ ಇಂಡಸ್ಟ್ರಿ ಹೇಗಂದ್ರೆ ಇವತ್ತು ನಾನೆಲ್ಲ ಕಲ್ತ್ಬಿಟ್ಟಿದ್ದೀನಿ, ಎಲ್ಲೆಡೆ ಸೆಟ್ ಮಾಡಿದ್ದೀನಿ. ನೋ, ಮುಗೀತು. ನಾಳೆ ಏನಾದರೂ ನಿಮ್ಗೊಂದು ಚಾಲೆಂಜಿಂಗ್ ಇದ್ದೇ ಇರುತ್ತೆ. ದಟ್ಸ್ ಅ ಬ್ಯೂಟಿ ಆಫ್ ದಿಸ್ ಇಂಡಸ್ಟ್ರಿ. ಅದೇ ಪ್ರಸಾದ ಅವ್ರಿಗೆ. ದಟ್ಸ್ ಅ ಥೀಮ್ ಅಂಡ್ ಕಾನ್ಸೆಪ್ಟ್ ಆಫ್ ರಾಮೇಶ್ವರಂ ಇಸ್ ಆಲ್ ಅಬೌಟ್. ಈಗ ತಳ್ಳೋ ಗಾಡಿಯಿಂದ ಶುರು ಮಾಡಿದ್ರಿ ನೀವು. ಆ ತಳ್ಳೋ ಗಾಡಿ ನಂತರದಲ್ಲಿ ರಾಮೇಶ್ವರಂ ಕೆಫೆಗೆ ಹೇಗೆ ಬಂತು ಅಂತ, ಆ ಟ್ರಾನ್ಸಿಷನ್ ಹೇಗಾಯ್ತು? ನಾನು ಹೇಳಿದಾಗೆ 2 ವರ್ಷ ನಾನು ತಳ್ಳೋ ಗಾಡಿಲಿದ್ದೆ. ಅದಾದಮೇಲೆ ನನ್ನ ಸ್ನೇಹಿತನ ಜೊತೆಲಿ ಹಾಕ್ಕೊಂಡು ಐ ಸ್ಟಾರ್ಟೆಡ್ IDC ಕಿಚನ್ ಅಂತ, ಇಡ್ಲಿ ದೋಸೆ ಕಾಫಿ. ಈಗ ಗಾಂಧಿ IDC ಅಂತ ಇದೆಯಲ್ಲ ಅದು? ಯಾ IDC ಅಂತ, ಇಡ್ಲಿ ದೋಸೆ ಕಾಫಿ ಅಂತ ಪುಟ್ಟದ ಗಾಂಧಿನಗರದಲ್ಲಿ ಸ್ಟಾರ್ಟ್ ಮಾಡಿದೆ. ಅದೊಂದು ಟಿಲ್ 2020ವರೆಗೂ ನಮ್ಮ ಬೇರೆ ಬೇರೆ ಡೈರೆಕ್ಟರ್ಸ್ನ ಜೊತೆಲಿ ಹಾಕ್ಕೊಂಡು ಐ ವಾಸ್ ರನ್ನಿಂಗ್ ದ ಶೋ. ಅದು ಇನ್ 2021 ಐ ಮೆಟ್ ದಿವ್ಯಾ, ಮೈ ಬೆಟರ್ ಹಾಫ್. ಸೊ ಅದಾದಮೇಲೆ ಅಲ್ವಾ, ಬೇಸಿಕ್ಲಿ ಐ ಆಮ್ ಆಪರೇಷನಲ್ ಗಾಯ್. ಐ ಗಾಟ್ ಝೀರೋ ನಾಲೆಜ್ ಅಬೌಟ್ ಫೈನಾನ್ಸ್. ನನಗೆ ಆ ಸಬ್ಜೆಕ್ಟ್ ಅರ್ಥನೂ ಆಗೋದಿಲ್ಲ. ಐ ಡೋಂಟ್ ಇವನ್ ಗೆಟ್ ಇನ್ ಟು ಇಟ್ ಆಲ್ಸೋ. ಈ ಪಾತ್ರೆ ತೊಳಿರಿ ಅಂದರೆ ಹೋಗಿ ಪಾತ್ರೆ ತೊಳ್ಕೊಂಬಂದ್ಬಿಡ್ತೀನಿ ಹೋಗಿ ನೀಟಾಗಿ. ಕಸ ಗುಡಿಸಿ ಅಂದರೆ ಹೋಗಿ ಕಸ ಗುಡಿಸ್ಕೊಂಬಂದ್ಬಿಡ್ತೀನಿ. ಐ ಆಮ್ ವೆರಿ ಗುಡ್ ಅಟ್ ಇಟ್. ಬಟ್ ವೆನ್ ಇಟ್ ಕಮ್ಸ್ ಟು ಫೈನಾನ್ಷಿಯಲ್ಸ್, ನೋ. ಒಂಥರ ದೇವರೇ ಕಳ್ಸಿಕೊಟ್ಟಿದ್ದ ಅವಳನ್ನ ನನ್ನ ಲೈಫಲ್ಲಿ. ಸೊ ದ್ಯಾಟ್ ಲೇಡಿ, ಶಿ ಹಸ್ ಚೇಂಜ್ ಮೈ ಲೈಫ್, ಯು ನೋ. So in 2021, I moved out from my company IDC. I given my other directors to take care of it. Then together Divya, myself and Divya, we started Rameshwaram Cafe. 2021ರಲ್ಲಿ ಅದು ಪುಟ್ಟದಾಗಿ ಇಂದಿರಾನಗರಲ್ಲಿ ಸ್ಟಾರ್ಟ್ ಮಾಡಿದ್ರೆ. ಆ ಪ್ಲಾನಿಂಗ್ ಹೇಗಾಯ್ತು ಅಂತ? ರಾಮೇಶ್ವರಂ ಕೆಫೆ ಅಂತ ಒಂದು ಹೆಸರಿಡಬೇಕು, ಈ ಥೀಮ್ನಲ್ಲಿ ನಾವು ಮಾಡಬೇಕು, ಇದು ಮೊದಲೇ ಐಡಿಯಾ ಇತ್ತಾ ಅಥವಾ ದಿವ್ಯಾ ಮೇಡಮ್ ಬಂದ್ಮೇಲೆ ಡಿಸ್ಕಸ್ ಮಾಡೋದ್ ಮೇಲೆ ಬಂದಿದ್ದ ಐಡಿಯಾನ? ಈಗ IDC ಟೈಮಲ್ಲಿ ಐ ವಾಸ್ ವರ್ಕಿಂಗ್ ವಿತ್ ಮೆನಿ ಅದರ್ ಡೈರೆಕ್ಟರ್ಸ್. When I shifted myself, I thought I should work, where my thought process were not aligning over there. Then I decided I should move out anta. Then I met Divya. Then Rameshwaram started. I discussed this idea with Divya. Divya, ಈ ಥರ ನಾನು ಮಾಡಬೇಕು ಅಂತ ಇದ್ದೀನಿ. I have a concept like this. Then can you be a part of this? And then she also be, she said yes. She had a wonderful career. She's from CA background. ಓಕೆ And she has done post graduation. She has done in IIM Ahmedabad. ಓಕೆ ನಾನು ನನ್ನ ಮಗ 35% ನಾವು. And she has cleared first attempt CA ಎಲ್ಲ. So she is very very smart. Then she doesn't know, I don't know what she saw in me. She said yes ಮಾಡೋಣ ಅಂತ ಹೇಳಿ. Then again she left also everything. ನಾನು ನನ್ನ ಹಳೆ ಕಂಪ್ನಿ ಬಿಟ್ಟು ಟುಗೆದರ್ ವಿ ಸ್ಟಾರ್ಟೆಡ್ ರಾಮೇಶ್ವರಂ ಕೆಫೆ. ಪುಟ್ಟದಾಗಿ ಸ್ಟಾರ್ಟ್ ಮಾಡೋದು. ಅದು ಇಟ್ಸ್ ಅ ಫಸ್ಟ್ ಫ್ರಾಂಚೈಸಿ. ಸೊ ನಾವು ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು. ದೆನ್ ಓನ್ಲಿ ಆಲ್ ಥಿಂಗ್ಸ್ ವಿಲ್ ಹ್ಯಾಪನ್. ಸೊ ದಟ್ಸ್ ಹೌ ದಿ ಕಾನ್ಸೆಪ್ಟ್ ಆಫ್ ದಿ ಮಾಡೆಲ್ ಆಫ್ ರಾಮೇಶ್ವರಂ ಆಲ್ಸೋ. ಈಗ ಹೋಟೆಲ್ಗಳು ನಾರ್ಮಲ್ ಆಗಿ ನಾನೇ ನಾಳೆ ಹೋಟೆಲ್ ಓಪನ್ ಮಾಡಿದ್ರು ಅದು ಪಾಪ್ಯುಲರ್ ಆಗಬೇಕು ಅಂದರೆ 2 ವರ್ಷ 3 ವರ್ಷ ಹೀಗೆ ಹಿಡಿಯುತ್ತೆ. ತುಂಬ ಸ್ಲೋ ಪ್ರೊಸೆಸ್ ಅದು. ಜನಕ್ಕೆ ಇಷ್ಟ ಆಗಬೇಕು, ಅವ್ರ ಆ್ಯಂಬಿಯನ್ಸ್ ಇಷ್ಟ ಆಗಬೇಕು, ಫುಡ್ ಇಷ್ಟ ಆಗಬೇಕು, ಆಮೇಲೆ ಬರ್ತಾರೆ. ಬಟ್ ನೀವು 2022 ರಾಮೇಶ್ವರಂ ಕೆಫೆ ಶುರು ಮಾಡಿದ್ರೆ, ಈಗ 2026 ಈ ಒಂದು 3-4 ವರ್ಷದಲ್ಲಿ ಅಷ್ಟೊಂದು ಪಾಪ್ಯುಲರ್ ಆಗೋದಕ್ಕೆ ಏನು ಡಿಫ್ರೆಂಟ್ ಮಾಡಿದ್ರಿ ನೀವು ಅಂತ? ಅದನ್ನೇ ಹೇಳಿದ್ದು. ಇದ್ರದ್ದು ಬೀಜ 2002ರಲ್ಲೇ ಇಟ್ಟೆ ನಾನು. ದಟ್ ಈಸ್ ಮೈ ಬೇಸ್. ಸೊ ಇದರದ್ದು ಫಲ 2021ರಲ್ಲಿ ರಾಮೇಶ್ವರಂ ಮುಖಾಂತರ ಫಲ ಕೊಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಟ್ ಹ್ಯಾಸ್ ಅ ವಂಡರ್ಫುಲ್ ಜರ್ನಿ. ಐ ರಿಯಲೈಸ್ಡ್ what is the value of South Indian food? How it has been projected earlier. ಇಡ್ಲಿ ದೋಸೆ ಅಂದ್ರೇ ಚೀಪಾಗಿ ಕೊಡಬೇಕು. ವೈ ಇಡ್ಲಿಗಾತಕ್ಕೆ ಅಷ್ಟೊಂದು ಕೊಡಬೇಕು, ದೋಸೆಗಾತಕ್ಕೆ ಅಷ್ಟೊಂದು ಕೊಡಬೇಕು? ಸರ್, ಒಂದು ಇಡ್ಲಿ ರೆಡಿ ಆಗಬೇಕಂದ್ರೆ ಅದು 24 ಗಂಟೆ ಪ್ರೋಸೆಸ್ ಸರ್. ಅದು ಅಕ್ಕಿ ನೆನೆಸಿಡೋದ್ರಿಂದ ಹಿಡ್ಕೊಂಡು, ನೆನೆಸಿಟ್ಟಾದ್ಮೇಲೆ ಅದನ್ನು ರುಬ್ಬೋದ್ರಿಂದ ಹಿಡ್ಕೊಂಡು, ರುಬ್ಬಿದಾದ್ಮೇಲೆ ಫರ್ಮೆಂಟೇಷನ್ ಆದಮೇಲೆ ಅದನ್ನು ಇಡ್ಲಿ ರೂಪದಲ್ಲಿ ತರೋದಿದೆಯಲ್ಲ, ಇಟ್ಸ್ 24 hours ಪ್ರೋಸೆಸ್. ಅದರದ್ದು ಶ್ರಮ ಹಂಗಿರುತ್ತೆ. ಆ್ಯಕ್ಚುಲಿ ಇಫ್ ಯು ಆಸ್ಕ್ ಮೀ, ದಿ ಕಾಸ್ಟ್ ಆಫ್ ಇಡ್ಲಿ ಪ್ರೈಸ್ ಅಷ್ಟು ಬರೋದಿಲ್ಲ. ಅದಕ್ಕೆ ಇಂಗ್ರೀಡಿಯೆಂಟ್ಸ್, ಅದು ಸೈಡ್ ಡಿಶ್ ಕೊಡ್ತೀರಲ್ಲ ನಾವು, ಆ ಚಟ್ನಿ ಸಾಂಬಾರ್, ದಟ್ ಈಸ್ ಎ ಕಾಸ್ಟ್. ಕಾಂಬಿನೇಷನ್ ಆಫ್ ಎವ್ರಿಥಿಂಗ್ ಈಸ್ ಅ ಕಾಸ್ಟ್. ಈವನ್ ಡ್ಯೂರಿಂಗ್ ದೀಸ್ ಅರ್ಲಿಯರ್ ಡೇಸ್ ಇನ್ ಮುಂಬೈ, ಬೇರೆ ಕಡೆನೂ ಅಷ್ಟೇ. ಸೌತ್ ಇಂಡಿಯನ್ ಫುಡ್ ಅಂದರೆ ಒಂಥರ ಇಟ್ಸ್ ಎ ಚೀಪ್ ಫುಡ್ ಆಗಿ ನೋಡ್ತಾ ಇದ್ರು. Now I am very proud to say South Indian food is one of the premium food. People have so much respect on it.
ಇಟ್ ಹ್ಯಾಸ್ ಬಿನ್ ರೆಕಗ್ನೈಸ್ಡ್ ಗ್ಲೋಬಲಿ. ಪ್ರತಿಯೊಂದು ನಮ್ಮ ಭಾರತದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಇಟ್ ಹ್ಯಾಸ್ ಇಟ್ಸ್ ಓನ್ ಸಿಗ್ನಿಫಿಕೆನ್ಸ್ ಈಗ. ಬಟ್ ಕಾಂಪಿಟೇಷನ್ ಅಂತ ಬಂದಾಗ ಬೇರೆ ಬೇರೆ ಬಿಸ್ನೆಸ್ ಅಲ್ಲಿ ನಾವು ನೋಡ್ತೀವಿ. ಅವರೊಂದು ₹30 ಇಟ್ರೆ ನಾವು ₹25 ಇಡಬೇಕು. ಕಾಂಪಿಟೇಷನ್ ನಮ್ಗೆ ಜಾಸ್ತಿ ಜನ ಕಸ್ಟಮರ್ ಬರ್ತಾರೆ. ಆದ್ರೆ ರಾಮೇಶ್ವರಂ ಕೆಫೆಯಲ್ಲಿ ಅದು ಪ್ರೀಮಿಯಂ ಆಗಿರುತ್ತೆ. ಆದ್ರೂ ಕಸ್ಟಮರ್ ಬರ್ತಾರೆ. Yeah. ತುಂಬಾ ಜನ ಹೇಳ್ತಾರೆ, ಇಲ್ಲ ಅದು ತುಂಬಾನೇ ಪ್ರೀಮಿಯಂ ಆಯ್ತು, ತುಂಬಾನೇ ಜಾಸ್ತಿ ರೇಟು. ಆದ್ರೂ ಕೂಡ ಜನರನ್ನ ನೀವು ಅಟ್ರಾಕ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ಅದು ಹೇಗೆ? ಸರ್, ಪೀಪಲ್ ಆರ್ ಲವ್ ಟು ಪೇ, ಬಟ್ ವಿ ಶುಡ್ ಜಸ್ಟಿಫೈ ಟು ದೆಮ್. ಆ ಜಸ್ಟಿಫಿಕೇಶನ್ ಕೊಡಬೇಕಷ್ಟೇ ನಾವು ಅವ್ರಿಗೆ. ಇಟ್ ಇಸ್ ನಾಟ್ ಲೈಕ್ ಅಗೇನ್ ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ರು ಅಂತನೂ ಅಲ್ಲ ಇದು. ವಿ ಆರ್ ಟ್ರೈಂಗ್ ಟು ಡೂ ಜಸ್ಟಿಫಿಕೇಶನ್ ಟು ದಿ ಕಂಪನಿ, ವಿ ಆರ್ ಟ್ರೈಂಗ್ ಟು ಡೂ ಜಸ್ಟಿಫಿಕೇಶನ್ ಟು ದಿ ಕಸ್ಟಮರ್ಸ್ ಅಂಡ್ ಟು ಎವ್ರಿಬಡಿ. ಈಗ ವಿ ಶುಡ್ ಬೈ ದ ಆಲ್ ಪ್ರೀಮಿಯಂ ಪ್ರಾಡಕ್ಟ್ಸ್ ಟು ಡೆಲಿವರ್ ದ ಪ್ರೀಮಿಯಂ ಫುಡ್. ವಿ ಕಾಂಟ್ ಗೆಟ್ ಕಾಂಪ್ರಮೈಸ್ ಎನಿವೇರ್, ನಾರ್ ಸರ್ವಿಸ್, ನಾರ್ ಇಂಗ್ರೀಡಿಯೆಂಟ್ಸ್ ವಾಟ್ ವಿ ಯೂಸ್. ನಾವು ಚೂಸ್ ಮಾಡೋ ತರಕಾರಿ ಆಗಲಿ, ನಾವು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಆಗಲಿ, ನೀವು ಮನೆಗೆ ಯಾವ ಥರ ನೀವು ಚೂಸ್ ಮಾಡ್ತೀರೋ ಅದಕ್ಕಿಂತ ಬೆಟರ್ ಆಗಿ ವಿಲ್ ಸೆಲೆಕ್ಟ್ ದ ಐಟಮ್. ಆ ಪ್ರೊಸೆಸ್ ಹೇಳ್ಬೋದಾ? ಹೇಗಾಗತ್ತೆ? ನೀವು ರಾ ಮೆಟೀರಿಯಲ್ಸ್ ಹೇಗೆ ತರಿಸ್ತೀರಿ? Yes, ಅದಕ್ಕೆ even, ಚೆಕ್ ಹೇಗಾಗುತ್ತೆ? Exactly. See, initially this so many 10 years of journey. Now we know which item to use, which item not to use. ಯಾವ ಪದಾರ್ಥ ನೋಡಿ, ಅಕ್ಕಿ ನಿಮಗೆ ಇಡ್ಲಿ ಅಕ್ಕಿ ನಿಮಗೆ ₹20 ಸಿಗುತ್ತೆ, ₹30 ಸಿಗುತ್ತೆ, 40 ಸಿಗುತ್ತೆ, 50 ಸಿಗುತ್ತೆ. ಯು ವಿಲ್ ಡಿಸೈಡ್ ವಿಚ್ ಒನ್ ಯು ವಾಂಟ್, ವಾಟ್ ಯು ಡೆಲಿವರ್ ಅಂತ. ಸೊ as I said, we will select the premium rice. Even ಉದ್ದಿನ ಬೇಳೆನೂ ಅಷ್ಟೇ. ದ ಬ್ರ್ಯಾಂಡ್ ಕಾಲ್ಡ್ ಡಬಲ್ ಹಾರ್ಸ್ ಅಂತ. ತುಂಬಾನೇ ಚೆನ್ನಾಗಿರುತ್ತೆ. ಅದರ ಪ್ರೈಸು ಹಾಗೆ ಇರುತ್ತೆ. ಸೇಮ್ ಥಿಂಗ್ ಅದು ಉದ್ದಿನ ಬೇಳೆ, ದೇರ್ ಗಾಟ್ ಮೆನಿ ವೆರೈಟೀಸ್ ಆರ್. ಸೊ ಆ ಥರ ಇಟ್ ಆಲ್ ಡಿಪೆಂಡ್ಸ್ ಆನ್ ವಾಟ್ ಇಂಗ್ರೀಡಿಯೆಂಟ್ಸ್ ಯು ಯೂಸ್ ಮಾಡೋ ಹುರ್ಗಡ್ಲೆ ಆಗಲಿ, ಉದ್ದಿನ ಬೇಳೆ ಆಗಲಿ, ಸಾಲ್ಟ್ ತಗೊಳ್ಳಿ. ಪ್ರತಿಯೊಂದು ಐಟಮು ಇಟ್ ಶುಡ್ ಬಿ ದಿ ಐ ವಿಲ್ ಟೇಕ್ ಇಟ್ ಟು ಅವರ್ ಸ್ಟೋರ್ಸ್. ಯು ಶುಡ್ ಹ್ಯಾವ್ ಅ ಲುಕ್ ವಾಟ್ ಇಂಗ್ರೀಡಿಯೆಂಟ್ಸ್ ವಿ ಯೂಸ್ ಅಂತ. And we made it, we have a warehouse in Tumkurali, where at one place all recipe has been freezed, and ಅಲ್ಲಿ as per our SOP it has ಒಂದು ರೈಸ್ ಬ್ಯಾಗ್ ತರ ಮಾಡಿದ್ರು. ಈಗ ಇಡ್ಲಿ ಮಿಕ್ಸ್, ದೋಸೆ ಮಿಕ್ಸ್ ತರ ಸೇಮ್ ಥಿಂಗ್. ಇಲ್ಲಿ ನಮ್ಮ ಹುಡುಗರು ಅವರು ನೀರಲ್ಲಿ ನೆನೆಸಿಟ್ಟು ತೊಳೆದು ಅದನ್ನ ಹಾಕ್ಬೇಕಷ್ಟೇ ಡೈರೆಕ್ಟ್ ಆಗಿ. ವಿ ಡೋಂಟ್ ವಾಂಟ್ ಟು ಯೂಸ್ ದರ್ ಬ್ರೈನ್ ಟು ಚೇಂಜ್ ದಿ ಡೈಲಿ ಟು ಮೆಜರ್ ಅಂಡ್ ಪುಟ್ ಅವೆಲ್ಲ. ಇದನ್ನ ಕೇಳಬೇಕು ಅಂತ ಇದೆ. ಈಗ ಇಷ್ಟೊಂದು ಔಟ್ಲೆಟ್ಗಳಿದಾವೆ, ಎಲ್ಲಾ ಕಡೆ ಹೋದ್ರು ರಾಮೇಶ್ವರಂ ಕೆಫೆ ಸೇಮ್ ಟೇಸ್ಟ್ ಇರುತ್ತೆ. ಅದು ದೋಸೆ ಆಗಿರ್ಲಿ, ಪೊಂಗಲ್ ಆಗಿರ್ಲಿ, ಸೇಮ್ ರೆಸಿಪಿ, ಸೇಮ್ ಟೇಸ್ಟ್. ಆದ್ರೆ ಮಾಡೋರೆಲ್ಲ ಬೇರೆ ಬೇರೆ ಆಗಿರ್ತದೆ. ಅದು ಹೇಗೆ ಅಂತ ಸೇಮ್ ಬರೋದಕ್ಕೆ ಏನ್ ಮಾಡ್ತಿರೋದು? ಅದೇನೆ ನಾನು ಹೇಳಿದ್ನಲ್ಲ, ದ SOP ವಾಟ್ ವಿ ಫಾಲೋ ಆನ್ ಡೈಲಿ ಬೇಸಿಸ್. ಸೊ ಇಟ್ ಹ್ಯಾಸ್ ಬಿನ್ ಸ್ಟ್ರೀಮ್ಲೈನ್ಡ್ ಅಂಡ್ ಡಿಸಿಪ್ಲಿನ್ಡ್. ಹೀಗೆ ಮಾಡಬೇಕು. ಚಟ್ನಿನೂ ಅಷ್ಟೇ, ಅದೇ ಹಸಿಮೆಣಸಿನ್ಕಾಯಿ ಯೂಸ್ ಮಾಡಬೇಕು, ಇಷ್ಟೇ ಗ್ರಾಮ್ ಹಾಕಬೇಕು, ಹುರ್ಗಡ್ಲೆಯಿಂದ ಹಿಡ್ಕೊಂಡು ಉಪ್ಪು ಸಹಿತ ಎಲ್ಲನೂ ಇದೇ ಮೆಜರ್ಮೆಂಟಲ್ಲಿ ಹಾಕಬೇಕು ಅಂತ ಎವ್ರಿಥಿಂಗ್ ಹ್ಯಾಸ್ ಬಿನ್ ಸ್ಟ್ರೀಮ್ಲೈನ್ಡ್. ಆ ದಿನಕ್ಕೆ ಎಷ್ಟು ಬೇಕೋ ಸ್ಟೋರ್ಸಲ್ಲಿ ಇಶ್ಯೂ ಮಾಡ್ತಾರೆ. ಬೇಸ್ಡ್ ಆನ್ ದಟ್ ದೇ ವಿಲ್ ಇಂಡೆಂಟ್ ದಿ ಐಟಮ್. ನೀಟಾಗಿ ಅದನ್ನು ಹೆಂಗೆ ಬೇಕೋ ಇದನ್ನೇ ಥರ ಯೂಸ್ ಮಾಡ್ತಾರೆ. ಸೊ ಹಾಗೆ ವಿ ಮೇಡ್ ಇಟ್ ಅವರ್ SOP ಸೋ ಸ್ಟ್ರಾಂಗ್. ಎಲ್ಲೇ ಹೋದರೂ ಇಟ್ ಶುಡ್ ಗಿವ್ ದ ಸೇಮ್ ಟೇಸ್ಟ್. ಈವನ್ ನಾವು ಯೂಸ್ ಮಾಡೋ ನೀರಾಗಲಿ, ಬಿಕಾಸ್ ವಾಟರ್ ಪ್ಲೇಸ್ ಎ ಮೇಜರ್ ರೋಲ್ ಇನ್ ಸೌತ್ ಇಂಡಿಯನ್ ಫುಡ್. 70 to 80% is all water only. You take sambar, you take chutney, you take anything. So we will make sure that what water we use, it's maintained in same TDS and same pH value. ಆಗ್ಲೇ ಬರ್ತಾ ನೋಡ್ತಾ ಇದೆ, ವಾಟರ್ ಟೆಸ್ಟ್ ಎಲ್ಲ ಮಾಡ್ತಾರೆ ಅವಾಗ ಬಂದು. So we have a separate department QC to do all this. Even coffee decoction ಗೂ ಅಷ್ಟೇನೆ. ಈಗ ಕಾಫಿ ಡಿಕಾಕ್ಷನ್ ಅಲ್ಲೂ ಅಷ್ಟೇನೆ. if you don't maintain your TDS and pH value, ನಿಮ್ಮ ಡಿಕಾಕ್ಷನ್ ಅಲ್ಲಿ ಸ್ಟ್ರೆಂತ್ ಇರಲ್ಲ. ಈಗ ಯಾವ ರಾಮೇಶ್ವರಂ ಕೆಫೆಗೆ ಹೋದ್ರು ಕ್ಯೂ ನಿಂತಿರ್ತಾರೆ ಜನ. ಈ ಆರ್ಗ್ಯಾನಿಕ್ ಡಿಮಾಂಡ್ ಅನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೀವು ಹೇಗೆ ಮಾಡಿದ್ರಿ? ಸರ್, ಇದೆಲ್ಲ ಅವರು ತೋರಿಸೋ ಪ್ರೀತಿ. ಸೊ ಐ ಆಮ್ ಜಸ್ಟ್ ಅವ್ರಿಗೆ ನಾವು ಸೇವಕರು ಅಷ್ಟೇನೆ. ಅದು ಸೊ ಸಿ ಹೇಗಪ್ಪ ಇದು ಅಂತ ಹೇಳಿದ್ರೆ, ಇಫ್ ಯು ಲೈಕ್ ದ ಫುಡ್ ಯು ವಿಲ್ ಟೆಲ್ ಅದರ್ಸ್. ಇಫ್ ಹಿ ಲೈಕ್ಸ್ ದ ಫುಡ್ ಹಿ ವಿಲ್ ಟೆಲ್. ವಿ ಬಿಲೀವ್ ಇನ್ ವರ್ಡ್ ಆಫ್ ಮೌತ್. ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆಯಾಗಿ ಭಕ್ತಿಯಿಂದ ಮಾಡೋ ಕೆಲಸ ಮಾಡಿದ್ರೆ ಆ ಭಗವಂತ ಆತನೇ ಒಲಿತಾನೆ. ನಾವು ಮಾಡೋ ಕೆಲಸ ನಿಯತ್ತಾಗಿ ಮಾಡಬೇಕಷ್ಟೇ, ಮಿಕ್ಕಿದೆಲ್ಲ ಆತನಿಗೆ ಬಿಟ್ಟಿದ್ದು. ಒನ್ ಮೋರ್ ಥಿಂಗ್ ಐ ವಾಂಟೆಡ್ ಟು ಹೈಲೈಟ್ ಸರ್, ದಿಸ್ ಈಸ್ ದ ಇಂಡಸ್ಟ್ರಿ ವೇರ್ ನಾನು ದುಡ್ಡು ಮಾಡಿದ್ರಿ ಅಂತ ಬಂದರೆ ದಿಸ್ ಇಸ್ ನಾಟ್ ದಿ ಇಂಡಸ್ಟ್ರಿ ಫಾರ್ ಯು. 4 ಜನಕ್ಕೆ ನಾನು ಚೆನ್ನಾಗಿ ಊಟ ಹಾಕ್ತೀನಿ. ಐ ವಿಲ್ ಮೇಕ್ ಶೋರ್ ದಟ್ ಐ ಡೆಲಿವರ್ ದ ಬೆಸ್ಟ್ ಫುಡ್, ಬೆಸ್ಟ್ ಸರ್ವಿಸ್,
ಆ ಒಂದು ಸರ್ವಿಸ್ ಮನೋಭಾವ ನಿಮ್ಮಲ್ಲಿತ್ತು ಅಂದರೆ ಯು ವಿಲ್ ವಿನ್ ದ ಗೇಮ್. ಇಫ್ ನಾಟ್ ಟುಡೇ, ಡ್ಯೂರಿಂಗ್ ಮೈ ಇನ್ 2012 ನಾನೇನು ಸ್ಟಾರ್ಟ್ ಮಾಡಿದೆ, ಅದರದ್ದು ಫಲ ಈ 2021 ಸ್ಟಾರ್ಟ್ ಆಯ್ತೆ. You told me failure, I'll tell it as a lesson. What I learned so far. That's not a failure for me. Each and every day is a comma. I learned something out of it. ಏನು ಮಾಡಬೇಕು, ಏನು ಮಾಡಬಾರ್ದು, ದಟ್ಸ್ ವಾಟ್ ಇಟ್ ಮ್ಯಾಟರ್ಸ್ ಇನ್ ಬಿಸ್ನೆಸ್. ಅದು ನಿಮ್ಮ ಅನುಭವನೇ ನಿಮ್ಗೆ ಹೇಳ್ಕೊಡುತ್ತೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಮಾಡೋದಾದರೆ ಅವ್ನು ಯಾವ ಥರ ಮಾಡಬೇಕು, ವಾಟ್ ಈಸ್ ದ ಡಿಸಿಪ್ಲಿನರಿ ವಿ ಶುಡ್ ಫಾಲೋ. ಇದೆಲ್ಲ ನೀವು ಹೋಗ್ತಾ ಹೋಗ್ತಾ ನಿಮ್ಮ ಜರ್ನಿನೇ ನಿಮ್ಗೆ ಹೇಳ್ಕೊಡುತ್ತೆ. ವಿ ಶುಡ್ ಬಿ ಇನ್ ಓಪನ್ ಬುಕ್ ಟು ಅಡಾಪ್ಟ್ ಆ್ಯಂಡ್ ಲರ್ನ್. ಈಗ ಫಸ್ಟ್ ವೆಂಚರ್ ನೀವು ಮಾಡಿದಾಗ ಅಂದರೆ ರಾಮೇಶ್ವರಂ ಕೆಫೆ ವೆಂಚರ್ನ ನೀವು ಮಾಡಿದಾಗ ಅದು ಪ್ರಾಫಿಟೇಬಲ್ ಆಗೋದಕ್ಕೆ ಎಷ್ಟು ತಿಂಗಳುಗಳು ಅಥವಾ ಎಷ್ಟು ವರ್ಷ ಬೇಕಾಯಿತು, ಆ್ಯಂಡ್ ಅದನ್ನು ಸ್ಕೇಲ್ ಅಪ್ ಮಾಡ್ಬೋದು ಅಂತ ಹೇಗೆ ಅನಿಸ್ತು, ಅದಕ್ಕೆ ಕಾರಣ ಏನು? ಐ ಡಿಸೈಡೆಡ್ 2021 ನಾನು ದಿವ್ಯಾ ಅನ್ಕೊಂಡ್ರಿ ವಿ ಶುಡ್ ಟೇಕ್ ದಿಸ್ ಗ್ಲೋಬಲಿ ಅಂತ. ವಿ ಶುಡ್ ಟೇಕ್ ದಿಸ್ ಬ್ರ್ಯಾಂಡ್ ಗ್ಲೋಬಲಿ ದ ವೇ ಇಟ್ ಇಸ್, ಆ್ಯಂಡ್ ವಿ ಶುಡ್ ಶೋ ಟು ದಿ ವರ್ಲ್ಡ್ ವಾಟ್ ಈಸ್ ಸೌತ್ ಇಂಡಿಯಾ ಇಸ್ ಆಲ್ ಅಬೌಟ್, ವಾಟ್ ಈಸ್ ಇಂಡಿಯಾ ಇಸ್ ಆಲ್ ಅಬೌಟ್ ವಿತ್ ಅವರ್ ಕಲ್ಚರ್. ವಿ ಮೇಡ್ ಶೋರ್ ದಟ್ our culture, our food should blend together to say what is South India is all about. What is South India food is all about. ಅಷ್ಟು ಗೌರವ ಇದೆ ಸೌತ್ ಇಂಡಿಯನ್ ಫುಡ್ಗೆ. ಪ್ರತಿಯೊಂದು ದೇವಸ್ಥಾನದಲ್ಲೂ ಏನೇನು ಪ್ರಸಾದ ಮಾಡ್ತಾರೆ, ಇಟ್ ಕ್ಯಾನ್ ಬಿ ಪುಳಿಯೋಗರೆ ಆಗ್ಬೋದು, ಕರ್ಡ್ ರೈಸ್ ಆಗ್ಬೋದು, ಈವನ್ ಲೈಕ್ ಬಿಸಿಬೇಳೆಭಾತ್ ಥರನೂ ಕೊಡ್ತಾರೆ. ಆಮೇಲೆ ಇಫ್ ಯು ಗೋ ಟುವರ್ಡ್ಸ್ ನಮ್ಮ ಧರ್ಮಸ್ಥಳ ಆಗಲಿ, ಕುಕ್ಕೆ ಆಗಲಿ, ಅಲ್ಲಿ ಊಟ ಹಾಕ್ತಾರೆ. ಅನ್ನಪೂರ್ಣೇಶ್ವರಿ ಹೊರನಾಡಲ್ಲೂ ಅಷ್ಟೇ. ದಟ್ ಈಸ್ ದ ಕಾನ್ಸೆಪ್ಟ್ ಇಸ್ ಆಲ್ ಅಬೌಟ್. ದೇವಸ್ಥಾನದಲ್ಲಿ ಯಾವ ಥರ ಪ್ರಸಾದ ಕೊಡ್ತಾರೋ ಸೇಮ್ ಕಾನ್ಸೆಪ್ಟೇ, ಸೇಮ್ ಮೆನುನೇ ಇಟ್ ಹ್ಯಾಸ್ ಬಿನ್ ಡಿಸೈನ್ಡ್ ಅವ್ರಿಗೆ. ನೀವು ನೋಡಿದ್ರೆ ಪ್ರತಿಯೊಂದು ಮೆನುನೂ ಅದೇ ಥರನೇ ಇದೆ. ಆ ದೇವ್ರಿಗೆ ನೈವೇದ್ಯ ಮಾಡ್ಲಿಕ್ಕೆ ಯಾವ ಥರ ಪ್ರಸಾದ ನಾವು ಮಾಡ್ತೀರಿ, ಸೇಮ್ ಅದೇ ಥಾಟ್ ಪ್ರೋಸೆಸ್ ಎಲ್ಲ ಈವನ್ ನಮ್ಮ ಎಂಪ್ಲಾಯೀಸ್ ವಿಲ್ ಆಲ್ಸೋ ಡೂ. ಬಿಫೋರ್ ದೇ ಸ್ಟಾರ್ಟ್ ಎವ್ರಿ ಡೇ 5 ಗಂಟೆಗೆ ನಮ್ಮ ಔಟ್ಲೆಟ್ ಸ್ಟಾರ್ಟ್ ಆಗುತ್ತೆ ವಿತ್ ನ್ಯಾಷನಲ್ ಅಂತಮ್. 5 ಗಂಟೆಗೆ ನಾನು ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗಬೇಕು ಅಂದರೆ ನಮ್ಮ ಹುಡುಗರೆಲ್ಲ 1-1:30 ರಾತ್ರಿ ಬರ್ತಾರೆ. ಒಂದೊಂದೇ ಕೆಲಸ ಮಾಡ್ಕೊಂಡು ಬರ್ತಾರೆ. ವೆನ್ ದೇ ಸ್ಟಾರ್ಟ್ ದೇರ್ ಡೇ ಒಂದು 10 ನಿಮಿಷ ಭಗವಂತನ ಧ್ಯಾನ ಮಾಡ್ತಾರೆ ಎಲ್ಲರೂ. ದೇ ರಿಮೆಂಬರ್ ದೇರ್ ಗಾಡ್. ಆ ಭಗವಂತನ ಹೆಸರು ಹೇಳ್ಕೊಂಡು ದೇ ಸ್ಟಾರ್ಟ್ ದರ್ ಡೇ. ಅವಾಗ ಅವರು ದಿ ಬ್ಯೂಟಿ ಆಫ್ ಸೌತ್ ಇಂಡಿಯನ್ ಫುಡ್ ನೀವು ಕೋಪದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ದಟ್ ವಿಲ್ ರಿಫ್ಲೆಕ್ಟ್ ಇನ್ ಫುಡ್. ನೀವು ಸಂತೋಷವಾಗಿ ಮಾಡ್ತಾ ಇರೋ ಅಗೇನ್ ಇಟ್ ವಿಲ್ ರಿಫ್ಲೆಕ್ಟ್ ಇನ್ ಫುಡ್. ದಟ್ಸ್ ವಾಟ್ ಇಟ್ ವಿಲ್ ರಿಫ್ಲೆಕ್ಟ್ ಇನ್ ಫುಡ್. ನಿಮ್ಮ ಮನಸ್ಸು ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಮ ಆಹಾರ, ನಿಮ್ಮ ಮಾಡೋ ಕೆಲಸ ಆಗಲಿ, ಮಾಡೋ ಆಹಾರ ಆಗಲಿ ಚೆನ್ನಾಗೇ ಬರುತ್ತೆ. ಸೊ ವಿ ಮೇಕ್ ಶೋರ್ ದಟ್ ದೇರ್ ಇನ್ ಹೆಲ್ದಿ ಸ್ಟೇಟ್ ಆಫ್ ಮೈಂಡ್ ಬಿಫೋರ್ ದೇ ಸ್ಟಾರ್ಟ್ ದ ಡೇ. ದಟ್ಸ್ ವಾಟ್ ವಿ ಥಾಟ್ ದೆಮ್. ಈಗ ನೋಡಿದ್ರೆ ನಮ್ಮ ಹತ್ರ ಇರೋ ಮಕ್ಕಳೆಲ್ಲ ಹಳ್ಳಿ ಮಕ್ಕಳು, ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಇವ್ರಿಗೆ ಯಾವುದೇ ಥರ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ಸ್ ಆಗಲಿ, ಕೆಲವರು ಸ್ಕೂಲ್ ಹೋಗಿದ್ದಾರೆ, ಕೆಲವರು ಸ್ಕೂಲ್ ಕೂಡ ಹೋಗಲಿಲ್ಲ. ಕೆಲವರು ಮೋಸ್ಟ್ ಆಫ್ ದ ಪೀಪಲ್ ದೇ ಆರ್ ಆಲ್ ಫ್ರಮ್ ರೂರಲ್ ಬ್ಯಾಕ್ಗ್ರೌಂಡ್ ಇನ್ ಸಚ್ ಎ ವೇ. ಕೆಲವರೆಲ್ಲ ಈ ಕಾಡಲ್ಲಿ ಬೆಳೆದಿರೋ ಹುಡುಗರು. ಅವ್ರನ್ನ ಕರ್ಕೊಂಡು ಬಂದು ಗ್ರೂಮ್ ಮಾಡಿ ನೀಟಾಗಿ ಕರ್ಕೊಂಡು ಹೋಗೋದಿದೆಯಲ್ಲ, ಇಟ್ಸ್ ಅ ಚಾಲೆಂಜಿಂಗ್ ಟಾಸ್ಕ್. ಈ ಮಕ್ಕಳೆಲ್ಲ ಹೇಗಪ್ಪ ಅಂದರೆ ದೇ ಡೋಂಟ್ ಲಿಸನ್ ಫ್ರಮ್ ಯುವರ್ ಬ್ರೈನ್, ದೇ ಲಿಸನ್ ಫ್ರಮ್ ಯುವರ್ ಹಾರ್ಟ್. ನೀವು ಅವ್ರಿಗೆ ಗೌರವ ಕೊಟ್ಟು ನೀಟಾಗಿ ಹೇಳಿದ್ರೆ ದೇ ಲಿಸನ್ ಟು ಯು ಎವ್ರಿಥಿಂಗ್. ನೀವೇನು ಹೇಳಿದ್ರು ಎಲ್ಲ ಕೇಳ್ತಾರೆ. ದಟ್ಸ್ ವಾಟ್ ದೇ ಎಕ್ಸ್ಪೆಕ್ಟ್ ಆಲ್ಸೋ. ಚೂರು ಮರ್ಯಾದೆ. ಐ ಸ್ಟಾರ್ಟೆಡ್ ವಿತ್ 5. ಇವತ್ತು ನನ್ನ ಹತ್ರ 3,000 ಜನ ಪ್ಲಸ್ ಇದ್ದಾರೆ ಎಂಪ್ಲಾಯೀಸ್ ಎಲ್ಲ. ಅವ್ರ ಕೋಟೆ ಅವರೇ ಕಟ್ಕೊಳ್ತಾ ಇದ್ದಾರೆ. ಐ ನೆವರ್ ಹ್ಯಾಡ್ ಅನ್ ಇಶ್ಯೂ ಆಫ್ ಎನಿ ಎಂಪ್ಲಾಯೀಸ್ ಎನಿವೇರ್. ದಟ್ ಇಸ್ ಚಾಲೆಂಜಿಂಗ್ ಇನ್ ಹೋಟೆಲ್ ಇಂಡಸ್ಟ್ರಿ. ಹೌದು, ಎಲ್ಲ ಹೋಟೆಲ್ ಇಂಡಸ್ಟ್ರಿ ಆಲ್ಮೋಸ್ಟ್ ಆಲ್ ಮುಚ್ತಾ ಇದೆ. ಯಾಕೆಂದ್ರೆ ಕೆಲಸಕ್ಕೆ ಜನ ಸಿಗಲ್ಲ ಅಂತ. ನೀವು ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ ಅಷ್ಟು ಜನ? ನಾನು ಮೇಂಟೈನ್ ಮಾಡ್ತಲ್ಲ, ನನ್ನ ಟೀಮೇ ಮೇಂಟೈನ್ ಮಾಡ್ತಾ ಇದೆ. ಅವ್ರು ಯಾವುದಾದ್ರು ಜಾಗ ಖಾಲಿ ಇದೆಯೋ ಅವರೇ ತುಂಬಿಸ್ಕೊತಾರೆ, ಅವರೇ ಕರೆಸ್ಕೊತಾರೆ, ಅವರೇ ಟ್ರೈನಿಂಗ್ ಕೊಡ್ತಾರೆ. ದಟ್ಸ್ ವಾಟ್ ದೇ ಆರ್ ಡೂಯಿಂಗ್. ಇಟ್ಸ್ ವೆರಿ ಸಿಂಪಲ್ ಸರ್. ಇಫ್ ವಿ ಟೇಕ್ ಕೇರ್ ಆಫ್ ದೆಮ್, ದೇ ಟೇಕ್ ಕೇರ್ ಆಫ್ ದಿ ಕಂಪನಿ. ಓಕೆ. ಅವ್ರಿಗೆ ಒಳ್ಳೆ ಇರೋದಕ್ಕೆ ಜಾಗ ಕೊಟ್ಟು, ಊಟ ಕೊಟ್ಟು, ಅವ್ರಿಗೆ ಟೈಮ್ ಟು ಟೈಮ್ ಸಂಬಳ ಕೊಡ್ತಾ ಇದ್ರೆ ನೀಟಾಗಿ ಅವ್ರನ್ನ ಗೌರವದಿಂದ ಚೆನ್ನಾಗಿ ನೋಡಿಕೊಂಡ್ರೆ ಅವರೇ ಸಂಸ್ಥೆನ ಕಾಪಾಡ್ತಾರೆ. ಸೊ ಈಗ ನೋಡಿ, ಈ ಸಂಸ್ಥೆಲಿ ನಾವು ಏನಿದ್ರೆ ಟುಡೇ ವಿ ನೀಡ್ ಅಟ್ಲೀಸ್ಟ್ 400+ ಎಂಪ್ಲಾಯೀಸ್ ಇದಕ್ಕೆ ನಮ್ಮ ಇಲ್ಲಿ ಹೋಮ್ಸಾಂದ್ರ ಬ್ರಾಂಚಲ್ಲಿ, ಹೊಸೂರು ರೋಡಲ್ಲಿ. ಓಕೆ. ದೇ ದೆಮ್ಸೆಲ್ಫ್ ದೇ ಸೆಟ್ ಎವ್ರಿಥಿಂಗ್. ಅವರೇ ಎಲ್ಲ ನೀಟಾಗಿ ಸೆಟ್ ಮಾಡಿದ್ದಾರೆ.
ಹಾ. ಐ ಆಮ್ ಜಸ್ಟ್ ಅ ಕೆಟಲಿಸ್ಟ್ ಓವರ್ ಹಿಯರ್ ಅಷ್ಟೇನೆ. ಅವರೇ ಲೈಕ್ ಎವ್ರಿಥಿಂಗ್ ಇಷ್ಟು ಜನಕ್ಕೆ ಲೈಕ್ ಯಾವ ಡಿಪಾರ್ಟ್ಮೆಂಟ್‌ಗೆ ಎಷ್ಟೆಷ್ಟು ಜನ ಬೇಕು ಅಂತ ಅವರೇ ಟ್ರೈನಿಂಗ್ ಕೊಟ್ಟು, ಅವರೇ ನೀಟಾಗಿ ಸೆಟ್ ಮಾಡ್ಕೊಂಡಿದ್ದಾರೆ. ವಾಟ್ ವಿ ಡೂ ಬಿಫೋರ್ ವಿ ಕಮ್ ಅಪ್ ವಿತ್ ಎನಿ ಬ್ರಾಂಚ್, ನ್ಯೂ ಬ್ರಾಂಚ್ ಯು ಆಸ್ಕ್ ಮೀ ಅಬೌಟ್ ದಿ ಕನ್ಸಿಸ್ಟೆನ್ಸಿ. ನಾವೇನು ಮಾಡ್ತೀವಿ 6 ತಿಂಗಳ ಮುಂಚೆನೇ ವಿಲ್ ಸ್ಟಾರ್ಟ್ ಹೈರಿಂಗ್ ದ ಟೀಮ್, ವಿಲ್ ಟ್ರೈನ್ ದೆಮ್. ದೇ ಶುಡ್ ಕುಕ್ ವಾಟ್ ವಿ ವಾಂಟ್. ಇಟ್ ಇಸ್ ನಾಟ್ ವಾಟ್ ದೇ ನೋ. ಅವ್ರನ್ನ ಆ ಲೆವೆಲ್‌ಗೆ ಟ್ರೈನಿಂಗ್ ಕೊಡ್ತೀವಿ ನಾವು. ಆ್ಯಂಡ್ ಒನ್ ಮೋರ್ ಬ್ಯೂಟಿ ಲೈಕ್ ಈಗ ಇವತ್ತು ಪಾಟ್ ವಾಶ್ ಹುಡುಗ, ಇವತ್ತು ಯಾರು ಪಾತ್ರೆ ತೊಳಿತಾನೆ ಹುಡುಗ, 1 ವರ್ಷ ಆಮೇಲೆ ಅವನು ಆ ಜಾಗದಲ್ಲಿ ಅವನು ಇರಬಾರ್ದು. ಅಂದರೆ ವಿಲ್ ಮೇಕ್ ಶೋರ್ ದಟ್ ಹಿ ಗ್ರೋಸ್. ನೆಕ್ಸ್ಟ್ ಡಿಪಾರ್ಟ್ಮೆಂಟ್‌ಗೆ ಅವ್ನು ಜಂಪ್ ಆಗಲೇಬೇಕು ಅವನು. ಸೊ ಹಿ ಹ್ಯಾಸ್ ಟು ಪರ್ಫಾರ್ಮ್. ಒಂದು 10 ವರ್ಷ ಹಿಂದ್ಗಡೆ ನಮ್ಮ ಹುಡುಗ ಯಾರು ಪಾತ್ರೆ ತೊಳಿತಾ ಇದ್ನೋ, ಇವತ್ತು ಹಿ ಈಸ್ ಮೈ ಹೆಡ್ ಕುಕ್ ಟು ಒನ್ ಆಫ್ ದಿ ಇಂದಿರಾನಗರ್ ಬ್ರಾಂಚಲ್ಲಿ ಅವನು. ಸೊ ದಟ್ ಈಸ್ ದಿ ಗ್ರೋತ್ ವಾಟ್ ವಿಲ್ ಶೋ ಟು ಅವರ್ ಟೀಮ್ ಆಲ್ಸೋ. ಇಷ್ಟೊಳ್ಳೆ ಸರ್ವಿಸ್ ಕೊಟ್ಟರು ಕೂಡ ತುಂಬಾ ಜನ, ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಓವರ್ ಪ್ರೈಸ್ ರಾಮೇಶ್ವರಂ ಕೆಫೆ, ಹೈಪ್ ಮಾತ್ರ ಇದೆ, ಅಲ್ಲಿ ಹೈಪ್ ಕ್ರಿಯೇಟ್ ಮಾಡಿದ್ದಾರೆ ಅವರು ಅಂತ ಹೇಳ್ತಾರೆ. ಅಂಥವ್ರಿಗೆ ನೀವೇನು ಉತ್ತರ ಕೊಡ್ತೀರಿ? ಆಕ್ಚುಲಿ ಸರ್, ಅವರೇ ನನಗೆ ಮಾರ್ಗದರ್ಶಕರು. ಬಸವಣ್ಣವ್ರು ಹೇಳ್ತಾರೆ, ಯಾರು ಬೈತಾರೋ ಅವ್ರನ್ನ ನನ್ನ ಜನ್ಮ ಬಂಧುಗಳೆಂಬೆ ಅಂತ. ಯಾರು ನಮ್ಮನ್ನು ಬೈತಾರೋ, ಯಾರು ನಮ್ಮನ್ನು ಹೆಂಗಿಸ್ತಾರೋ, ಲೈಕ್ ವಿ ಶುಡ್ ಆಕ್ಚುಲಿ ವರ್ಷಿಪ್ ದೆಮ್. ಅವರೇ ನಮಗೆ ಪಾಠ ಹೇಳ್ಕೊಡ್ತಾರೆ. ದಟ್ ಈಸ್ ಹೌ ವಿ ಗ್ರೋ, ದಟ್ ಈಸ್ ಹೌ ವಿ ಲರ್ನ್ ಆಲ್ಸೋ. ತಪ್ಪು ಮಾಡ್ತಾನೆ ಅದನ್ನು ತಿದ್ಕೊಂತಾನೆ ಮುಂದಕ್ಕೆ ಹೋದ್ರೇ ಜರ್ನಿ. ಲೈಕ್ ಐ ಸ್ಟ್ರಾಂಗ್ಲಿ ರೆಸ್ಪೆಕ್ಟ್ ಹೂವರ್ ಕಮೆಂಟ್ ಆನ್ ಮೀ. ದಟ್ ಈಸ್ ಹೌ ಇಟ್ಸ್ ಅನ್ ಅಪರ್ಚುನಿಟಿ ಫಾರ್ ಮೀ ಟು ಚೇಂಜ್. ನಾನು ಇಲ್ಲೇ ತಪ್ಪು ಮಾಡಿದ್ರು ದೆಮ್ಸೆಲ್ಫ್ ದೆಲ್ ಐಡೆಂಟಿಫೈ. ಈ ಜಾಗದಲ್ಲಿ ತಪ್ಪು ನಡೀತಾ ಇದೆ ನೋಡಿ ಅಂತ. ದೆನ್ ದಟ್ಸ್ ಸ್ಕೋಪ್ ಫಾರ್ ಅಸ್ ಟು ಚೇಂಜ್ ಅವರ್ ಸೆಲ್ಫ್. ಈಗ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾರೆ, ದೆರ್ ಇಸ್ ನೋ ಫನ್ ಇನ್ ದ ಗೇಮ್. ಸಂಬಡಿ ಶುಡ್ ಬಿ ದೇರ್ ಟು ನಿಮ್ಮ ಕಾಲು ಎಳೆಯೋರು ಬೇಕೇ ಬೇಕು ನಿಮ್ಮ ಜೀವನದಲ್ಲಿ. ಅವ್ರು ಇದ್ರೇ ನಮ್ಮ ಜೀವನ ಕರೆಕ್ಟಾಗಿರುತ್ತೆ. ದಟ್ಸ್ ವಾಟ್ ಐ ಬಿಲೀವ್ ಇನ್. ಎಲ್ಲರಿಗೂ ನಮ್ಮನ್ನು ಬೈಯೋರು ಇರಲ್ವೋ, ನಾವು ಉದ್ಧಾರ ಆಗೋದಿಲ್ಲ. ಬೈಬೇಕು ಯಾರಾದರೂ. ಬೈಬೇಕಂತ ಹೇಳಿದ್ರೆ ಇಟ್ ಇಸ್ ನಾಟ್ ಲೈಕ್, ಅವಾಗಲೇ ನಮ್ಮ ಅರಿವಾಗುತ್ತೆ ನಾನು ಎಲ್ಲಿ ತಪ್ಪು ಮಾಡ್ತಾ ಇದೀನಿ ಅಂತ, ಅಲ್ವಾ? ದಟ್ ಈಸ್ ದಿ ಓನ್ಲಿ ವೇ ಟು ಲರ್ನ್. ಈಗ ಈ ಬಿಸ್ನೆಸ್ನಲ್ಲಿ ಈ ಪ್ರೈಸಿಂಗ್ ಸ್ಟ್ರಾಟಜಿ ಅನ್ನೋದು ಎಷ್ಟು ಮುಖ್ಯ? ಒಂದ್ ಕಡೆ ಆಕ್ಸೆಸಿಬಿಲಿಟಿ, ಇನ್ನೊಂದ್ ಕಡೆ ಪ್ರೀಮಿಯಂನೆಸ್. ಇದ್ರ ಮಧ್ಯೆ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ನೀವು ಅಂತ? ಮೇಲಾಗಿ ಅಫೋರ್ಡಬಿಲಿಟಿ ಆಲ್ಸೋ. ವಿ ಮೇಡ್ ಅ ಪ್ರೀಮಿಯಂ the way if you want to project this globally, if you want to take this brand globally, if you want to fight with global brands, you should project the way it has to be. ಈ ಆಂಬಿಯನ್ಸ್ ಎಷ್ಟು ಮುಖ್ಯ ಆಗತ್ತೆ ಅಂತ ಒಂದು ಹೋಟೆಲ್ನ ಸಕ್ಸಸ್ಗೆ? ತುಂಬಾನೇ ಸರ್. ಆಂಬಿಯನ್ಸ್ ಅಂತ ಹೇಳ ಲೈಕ್ ಫಾರ್ ಮೀ ಆಂಬಿಯನ್ಸ್ ಇಸ್ ನಥಿಂಗ್ ಬಟ್ ವಾಟ್ ಈಸ್ ದಿ ಸ್ಟೋರಿ ಟೆಲಿಂಗ್ ಅಂತ. ಪ್ರತಿಯೊಂದು ಇಟ್ಸ್ ಕಾಲ್ಡ್ ವಿಲ್ ಕಾಲ್ ಇಟ್ ಆಸ್ ಫಿಲ್ಮಿ ಲ್ಯಾಂಗ್ವೇಜ್ ಹೇಳೋದಾದ್ರೆ ಸ್ಟೋರಿ ಟೆಲಿಂಗ್. ವಾಟ್ ಈಸ್ ಯುವರ್ ಸ್ಟೋರಿ ಟೆಲಿಂಗ್ ಅಂತ. ಈಗ ನಾನು ಬರೀ ದೇವಸ್ಥಾನ ಅಂತ ಹೇಳ್ತಾ ಇದ್ರೆ ಹೇಗೆ? ಆ ದೇವಸ್ಥಾನ ಏನೇನು ಇರಬೇಕು, ಆ ವಿಷಯಗಳು ಇರಬೇಕಲ್ವಾ ಅದರಲ್ಲಿ. ಇಟ್ ಶುಡ್ ಪ್ರೊಜೆಕ್ಟ್ ಇಟ್ ಇನ್ ದ ಸೇಮ್ ವೇ ಹೌ ದ ಟೆಂಪಲ್ ಲುಕ್ಸ್, ಹೌ ಇಟ್ ಫೀಲ್. ಈಗ ನೀವು ದೇವಸ್ಥಾನದಲ್ಲಿ ಪ್ರಸಾದ ತೊಗೊಂಡ್ರೆ ಹೇಗೆ ಮಾಡ್ತೀರಾ, ಅಲ್ಲಿ ನಿಮ್ಗೆ ಯಾವುದೇ ಥರ ಫೈನ್ ಡೈನ್ ಇರೋದಿಲ್ಲ. ನ್ಯಾಚುರಲ್ ಆಗಿ ಕೆಲವು ಕಡೆ ಎಲ್ಲ ನಮ್ಮ ಕಲ್ಯಾಣಿ ಇರುತ್ತೆ, ಕಟ್ಟೆಗಳಿರುತ್ತೆ, ಅಲ್ಲಿ ಕೂತ್ಕೊಂತೀರಾ, ತಿಂತೀರಾ, ಆರಾಮಾಗಿ ಹೊರಡ್ತೀರಾ. ದಟ್ ಈಸ್ ದ ಕಾನ್ಸೆಪ್ಟ್ ಈಸ್ ಆಲ್ ಅಬೌಟ್. ಇಫ್ ಯು ಸಿ ದಿಸ್ ಎಂಟೈರ್ ಪ್ರಿಮೈಸಿಸ್ ಹೊರಗಡೆ ನೋಡಿದ್ರೆ, ಸೀನಿಯರ್ ಸಿಟಿಸನ್ ವಿಂಗ್ ಅಂತ ಅವ್ರಿಗೊಂದು ಸಪ್ರೇಟಾಗಿ ಟೇಬಲ್ ಚೇರ್ಸ್ ಹಾಕೊಟ್ಟಿರಿ. ಅದು ಬಿಟ್ಟು ಎಲ್ಲರೂ ಪೀಪಲ್ ವಿಲ್ ಸಿಟ್ ವೆರಿ ನ್ಯಾಚುರಲಿ. ಆರಾಮಾಗಿ ನೆಲದ ಮೇಲೆ ಕೂತ್ಕೊಂಡು ಫ್ಯಾಮಿಲಿ ಜೊತೆಗೆ ಸುತ್ತಾಗಿ ತಿನ್ಕೊಂಡು ತಿಂತಾರೆ. ಒಬ್ರಿಗೊಬ್ರು ತಿನ್ನಿಸ್ತಾ, ಒಬ್ಬರ ತಟ್ಟಲ್ಲಿ ಒಬ್ರು ಶೇರ್ ಮಾಡ್ಕೊಳ್ತಾ. ದಟ್ ಈಸ್ ವಾಟ್ ವಿ ಆರ್ ಸರ್. ದಟ್ ಈಸ್ ವಾಟ್ ಅವರ್ ಕಲ್ಚರ್ ಈಸ್ ಆಲ್ ಅಬೌಟ್, ಅಲ್ವಾ? ಕೆಳಗೆ ಕೂತ್ಕೊಂಡು ಒಬ್ರಿಗೊಬ್ರು ಮಾತಾಡ್ಕೊಂಡು ನಗ್ನಾಗ್ತಾ ತಿನ್ನೋದಿದೆಯಲ್ಲ, ದಟ್ ಇಸ್ ವಾಟ್ ಅವರ್ ಕಲ್ಚರ್ ಇಸ್ ಆಲ್ ಅಬೌಟ್. ಈಗ ನೀವು 5 ಗಂಟೆಗೆ ಶುರು ಮಾಡ್ತೀರಿ ಬೆಳಗ್ಗೆ, ರಾತ್ರಿ 1 ಗಂಟೆವರೆಗೆ ಇರುತ್ತೆ. 5 ಗಂಟೆಗೆ ಶುರು ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಕೆಲಸ 1 ಗಂಟೆ ರಾತ್ರಿಯಿಂದ ಶುರು ಅದನ್ನೇ. ಸೊ 24 ಅವರ್ಸ್ ನಡೀತಾನೆ ಇರುತ್ತೆ. ಸೊ ಓನ್ಲಿ ಯು ಡೋಂಟ್ ಫೈಂಡ್ ಎನಿ ಶಟಲ್ಸ್ ಆರ್ ಡೋರ್ಸ್ ಇನ್ ಎನಿ ಆಫ್ ದಿ ರಾಮೇಶ್ವರಂ ಕೆಫೆ. ನಮ್ಮಲ್ಲಿ ಎಲ್ಲೂ ಶಟರ್ಸೇ ಇಲ್ಲ. ನೋಡಿ, ಬಾಗಿಲು ಹಾಕೊಳ್ಳಿ ನೋಡೋಣ. ಸೊ ವಿ ವಾಕ್ 24 hours, 365 days. ನೋ ಹಾಲಿಡೇ. ಅದು ವರ್ಕ್ ಫ್ಲೋ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ? ಅಷ್ಟು 24/7 ಅದ್ರ ತಕ್ಕಂಗೆ ನಾವು ಮ್ಯಾನ್ ಪವರ್ ಹಾಕೋತೀರಿ. ಅದ್ರ ತಕ್ಕಂಗೆ ವಿ ವಾಕ್ ಇನ್ ಡಿಫ್ರೆಂಟ್ ಮಲ್ಟಿಪಲ್ ಶಿಫ್ಟ್. 3 ಶಿಫ್ಟ್ ಇದೆ. ಫಸ್ಟ್ ಶಿಫ್ಟ್, ಸೆಕೆಂಡ್ ಶಿಫ್ಟ್, ಥರ್ಡ್ ಶಿಫ್ಟ್. ಬೇರೆ ಬೇರೆ ಶಿಫ್ಟಲ್ಲಿ ಮಕ್ಕಳು ಬಂದು ವರ್ಕ್ ಮಾಡಿ ಹೋಗ್ತಾರೆ. ಹಾಗೆ ಈಗ ನಾವು ಫಿನಾನ್ಷಿಯಲ್ಸ್ನ ಬಗ್ಗೆ ಮಾತಾಡಿದ್ರೆ, ಟೋಟಲ್ ರೆವಿನ್ಯೂನಲ್ಲಿ ಬ್ರೇಕ್ ಡೌನ್ ಕೊಡ್ಬೋದಾ? ಕಾಸ್ಟ್, ಈ ರೆಂಟ್ಗೆ ಎಷ್ಟು ಕಾಸ್ಟ್ ಹೋಗುತ್ತೆ? That is actually that you are Percentage. asking to the wrong person. Again, it's her subject it is.
Okay. Like she won't get into operations, Divya. I never get into financials also. We have a barricade ಅಲ್ಲಿ. ಹಾಂ. Like she'll handles all those things. ಓಕೆ. Till now, I don't get into what is my profits alla. ಹಾಂ. I'll make sure that whoever comes, they are happy. ಹಾಂ. I should see a smile in their face. That is what like I count it as my profits anta. ಈಗ ಬೆಂಗಳೂರಲ್ಲಿ ಸೌತ್ ಇಂಡಿಯನ್ ರೆಸ್ಟೋರೆಂಟ್ಸ್ ಬಂದಾಗ ನೀವು MTR, CTR ಅಥವಾ ವಿದ್ಯಾರ್ಥಿ ಭವನ ಈ ಥರದ್ದೆಲ್ಲ ಇದಾವೆ. ಸೊ ನೀವು ಅವ್ರನ್ನ ಕಾಂಪಿಟೇಟರ್ ಅಂತ ಯಾವ್ದಾದ್ರು ಅನ್ಕೊಂಡಿರಾ ಅಥವಾ ಅವ್ರು ನಿಮ್ಮನ್ನ ಕಾಂಪಿಟೇಟರ್ಸ್ ಅಂತ ಯಾವ್ದಾವ? Sir, ಆ ಪ್ರಶ್ನೆ ತಪ್ಪು, ಬಟ್ ನೀವು ಅನ್ಕೊಂಡಿದ್ದೀರಾ ಇಲ್ಲ competitors sir, ಅಂತ? they're all legends, MTR ಆಗಲಿ ನಮ್ಮ CTR ಆಗಲಿ. ಇನ್ಫ್ಯಾಕ್ಟ್ we're all learned from them. ನಮಗೆಲ್ಲ ಅವ್ರು ದಾರಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ. ಲೈಕ್ ಇಂಡಸ್ಟ್ರಿ ಅಂದ್ರೆ ಏನು ಅಂತ ತೋರಿಸ್ಕೊಡ್ತಾರೆ ಇವರೆಲ್ಲ ನಮಗೆ. ವಿ ಶುಡ್ ಟೇಕ್ ದೆಮ್ ಆಸ್ ಅ ರೋಲ್ ಮಾಡೆಲ್ಸ್. ಲೈಕ್ ವಿ ಆಲ್ವೇಸ್ ಅವ್ರನ್ನೆಲ್ಲ ನಾವು ಪೂಜಿಸ್ತೀರಿ ಡೈಲಿ. ದಟ್ಸ್ ಹೌ ವಿ ಟ್ರೀಟ್ ದೆಮ್. ಅಂಡ್ ನಮ್ಮ ಇಂಡಸ್ಟ್ರಿಯಲ್ಲಿ ದೇರ್ ಇಸ್ ನೋ ಕಾಂಪಿಟೇಷನ್ ಸರ್. ವಿ ರೆಸ್ಪೆಕ್ಟ್ ಈಚ್ ಅಂಡ್ ಎವ್ರಿಬಡಿ. ಅಂಡ್ ಹೇಗಂದ್ರೆ ಇದೊಂಥರ ದೊಡ್ಡ ಸಮುದ್ರ. ಅವ್ರವ್ರ ಮೀನು ಅವ್ರವರೇ ಹಿಡ್ಕೊತಾರೆ. ಸೊ ಯಾರ್ಯಾರು ಕಾಂಪಿಟೇಷನ್ ಅಲ್ಲ. ಅಂಡ್ ಸೇಯಿಂಗ್ ದಟ್ ಎವ್ರಿಬಡಿ ಹ್ಯಾವ್ ದರ್ ಓನ್ ಸ್ಟೋರಿ ಟು ಟೆಲ್. You go to MTR, they have their own story to tell. You go to CTR, they have their own story to tell. It's all about storytelling of each and every the hotels. So I built my own story. We built our own story. This is the story is all about. It's all about a temple of food anta. That is the storytelling of Rameshwaram. ಈ ಲೊಕೇಶನ್ ಹೇಗೆ ಚೂಸ್ ಮಾಡ್ತೀರಿ ಅಂತ? ಈಗ ಬೆಂಗಳೂರಲ್ಲಿ 5 ಕಡೆ ಇದೆ, ಪುಣೆ ಇದೆ, ಬಾಂಬೆ ಇದೆ, ಹೈದರಾಬಾದ್ ಇದೆ. ಅಲ್ಲಿ ಹೋದಾಗ ಲೊಕೇಶನ್ಸ್ನ ಹೇಗೆ ಚೂಸ್ ಮಾಡ್ತೀರಿ? ಅದಕ್ಕೇನಾದ್ರೂ ಪ್ಯಾರಾಮೀಟರ್ಸ್ ಇದಾವ? ಒಂದೇನಪ್ಪ ಅಂದ್ರೆ ನೀವು ಏನಾದರೂ ನೋಡಿದ್ರೆ ಒಂಥರ ನಿಮಗೆ ಲವ್ ಆಗುತ್ತೆ. ಲವ್ ಅಟ್ ಫಸ್ಟ್ ಸೈಟ್ ಥರ. ಇಫ್ ಯು ಸಿ ಎನಿಥಿಂಗ್, ಈಗ ನೀವು ಬಟ್ಟೆ ತೊಗೊಬೇಕಾದ್ರೂ ಅಷ್ಟೇ. ಇಫ್ ಯು ಸಿ ಎಷ್ಟೊಂದು ವೆರೈಟಿ ಬಟ್ಟೆ ಇರುತ್ತೆ. ಆದರೂ ಯು ಗೋ ಅಂಡ್ ಪಿಕ್ ಒನ್ ಕಲರ್, ಯು ಗೋ ಅಂಡ್ ಪಿಕ್ ಒನ್ ಡಿಸೈನ್ ಅಲ್ವಾ? ದಟ್ಸ್ ಹೌ ವಿ ಆಲ್ಸೋ ಡೂ. ಆ ಜಾಗ ನೋಡಿದ್ರೆ ನಿಮ್ಗೆ ಒಂಥರ ಲವ್ ಆಗುತ್ತೆ ಅದು ಅದ್ರ ಮೇಲೆ. ಮೋರ್ ಓವರ್ ವಿ ಸಿ ದಿ ಎಕನಾಮಿಕಲ್ ಆಲ್ಸೋ ಸೇಯಿಂಗ್ ದಟ್ ಇಟ್ ಶುಡ್ ಹ್ಯಾವ್ ಎ ಕಮರ್ಷಿಯಲ್ ಆಲ್ಸೋ. ಸುತ್ತಮುತ್ತ ರೆಸಿಡೆನ್ಷಿಯಲ್ಸ್ ಇರಬೇಕು. ಸೊ ದಟ್ ಯು ವಿಲ್ ಗೆಟ್ ದಿ ಬಿಸ್ನೆಸ್ ಥ್ರೂ ಔಟ್ ದ ಡೇ. ಹಾಂ, ಎಲ್ಲಿ ಓಪನ್ ಮಾಡೋದು ಇದೇ ಪ್ಯಾರಾಮೀಟರ್ ಅಲ್ಲಿ? these are the parameter what we look into. Moreover, like it should have more of openness. ನಾನು ತುಂಬ ಖಾಲಿ ಜಾಗ ಪ್ರಿಫರ್ ಮಾಡ್ತೀನಿ. ಒಂಥರ ಖಾಲಿ ಪೇಜ್. ಅವಾಗ ನಮ್ಮ ಕತೆ ಹೆಂಗ್ ಬೇಕಾದ್ರೂ ಬರಿಬೋದು ನಾವು. ಈಗ ಬಿಲ್ಟ್ ಇನ್ ಸ್ಟ್ರಕ್ಚರ್ ಸಿಕ್ಬಿಟ್ರೆ ಏನಾಗುತ್ತೆ, ವಿ ಹ್ಯಾವ್ ಟು ಅಡಾಪ್ಟ್ ಅದು ಹೆಂಗಿದೆಯೋ ಹಾಗೆ. ಇದು ನೋಡಿ ಖಾಲಿ ಜಾಗ ಇದು, 2 ಎಕರೆ ಖಾಲಿ ಜಾಗ. ಇದರಲ್ಲಿ ಒಂಥರ ಹೆಂಗ್ ಬೇಕಾದ್ರೂ ಬರ್ಕೊಬೋದು ನಾವು. ರಿಯಲಿ 2021ರಲ್ಲಿ ರಾಮೇಶ್ವರಂ ಸ್ಟಾರ್ಟ್ ಆದಾಗ ನಾವು ಫುಟ್ಪಾತಲ್ಲೇ ಇದ್ರಿ ಸರ್. ನಮ್ಮ ಕಸ್ಟಮರ್ಸ್ ಎಲ್ಲ ಪಾಪ ಬಿಸಿಲಲ್ಲಿ, ಮಳೆಯಲ್ಲಿ, ಚಳಿಲಿ ಹೊರಗಡೆ ತಿಂತಾ ಇದ್ರು. ಅವ್ರು ನಿಂತ್ಕೊಳಕ್ಕೆ ಜಾಗ ಇರ್ತಾ ಇರಲಿಲ್ಲ. ಅವ್ರ ಆಸೆ, ಅವ್ರ ಕನಸೆ ಟುಡೇ ವೇರ್ ವಿ ಆರ್ ಟುಡೇ. ದೇ ಓನ್ಲಿ ಮೇಡ್ ಇಟ್ ಹ್ಯಾಪನ್ ಟುಡೇ ವೇರ್ ವಿ ಆರ್. ಇಲ್ಲಿ ನೋಡಿ, ಈ ಜಾಗನೇ ಜಾಗ. ಎಲ್ಲಿ ಬೇಕಾದ್ರೂ ತಿನ್ಬೋದು, ಹೇಗೆ ಬೇಕಾದ್ರೂ ತಿನ್ಬೋದು ಅವ್ರುಗಳೆಲ್ಲ. ಅವತ್ತು ಅವ್ರು ಏನು ಅನ್ಕೊಂಡ್ರು, ವಿ ನೀಡ್ ಎ ಪ್ಲೇಸ್ ಟು ಸ್ಟ್ಯಾಂಡ್ ಅಂಡ್ ಈಟ್ ಅಂತ. ದಿಸ್ ಇಸ್ ವಾಟ್ ಇಟ್ ಇಸ್ ಟುಡೇ. ಸೊ ದಿಸ್ ಹ್ಯಾಸ್ ಟು ಗೋ ಟು ಅವರ್ ಕಸ್ಟಮರ್ಸ್ ಓನ್ಲಿ. ನಾವು ಬರೀ ಹೇಳಿದ್ನಲ್ಲ, ವಿ ಆರ್ ಜಸ್ಟ್ ನಾವು ಸೇವಕರು ಅಷ್ಟೇ. ಅವ್ರು ಕರ್ಕೊಂಡು ಹೋಗ್ತಾರೆ, ಅವರಿಂದ ನಾವು ಬರ್ತಾ ಇರಿ. ಅವ್ರಿಗೇನು ಬೇಕೋ ಅಡುಗೆ ಅವರೇ ಮಾಡಿಸ್ಕೊತಾ ಇದ್ದಾರೆ, ಅವರೇ ತಿಂತಾ ಇದ್ದಾರೆ ಹಾಗೆ. ಈಗ ನಿಮ್ಮ ಮೆನು ನೋಡಿದಾಗ ನಾನು ಅಲ್ಲಿ ಹೆಸರುಗಳನ್ನ ನೋಡ್ತಾ ಇದ್ದೆ. ಕೆಲವೊಂದು ಹೊಸ ಹೆಸರುಗಳು ಕಾಣಿಸುತ್ತೆ. ಈ ಹೊಸ ಮೆನುನ ಅಥವಾ ಈ ರೆಸಿಪಿನ ನೀವು ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಪ್ರೋಸೆಸ್ ಹೇಗಿರುತ್ತೆ ಅಂತ? ನೋಡಿ, ಆ್ಯಕ್ಚುಲಿ ಇಟ್ಸ್ ಅ ಗುಡ್ ಕ್ವೆಶ್ಚನ್ ಫಾರ್ ಮೀ. ವೆನ್ ಐ ಸ್ಟಾರ್ಟೆಡ್ ಇನ್ 2012 ಬರೀ 3-4 ಮೆನು ಐಟಮ್ ಅಷ್ಟೇ ಇದ್ದಿತ್ತು. ಒಂದೊಂದು ಕಸ್ಟಮರ್ ಬಂದು ಅವರೇ ಆ್ಯಡ್ ಆನ್ ಮಾಡ್ಕೊಂಡಿದ್ದಾರೆ. ಈಗ ನೀವು ಬಂದ್ರಿ, ಸರ್ ಅವಲಕ್ಕಿ ಹಾಕಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳೋದು. ಅವ್ರು ಬಂದು ಹೇಳಿದ್ರು, ಸರ್ ನೀವು ಶಾವಿಗೆ ಬಾತ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ. ಅವ್ರು ಬಂದು ಹೇಳಿದ್ರು, ಲೈಕ್ ವೈ ಡೋಂಟ್ ಯು ಸ್ಟಾರ್ಟ್ ಪೊಂಗಲ್ ಅಂತ. ಈ ಥರ ಹೇಳಿನೇ ಅದು 150 ಮೆನು 150 ಐಟಮ್ ಆಗ್ಬಿಟ್ಟಿದೆ ಇವತ್ತು. ಸೊ ಅದೇ ದಿಸ್ ಮೆನು ಇಸ್ ಅಗೇನ್ ಡಿಸೈನ್ಡ್ ಬೈ ಅವರ್ ಕಸ್ಟಮರ್ಸ್ ಓನ್ಲಿ, ಸೇಯಿಂಗ್ ದಟ್ ವಿ ವಾಂಟ್ ಟು ಕನೆಕ್ಟ್ ಟು ಅವರ್ ರೂಟ್ಸ್. ನಾವೇನು ಇನ್ವೆನ್ಷನ್ ಏನು ಮಾಡ್ತಾ ಇಲ್ಲ ಇಲ್ಲಿ. ವಿ ಆರ್ ಟ್ರೈಂಗ್ ಟು ಡಿಸ್ಕವರ್ ವಾಟ್ ಅವರ್ ಆನ್ಸಿಸ್ಟರ್ಸ್ ವಾಟ್ ದೇ ಆಲ್ ಮೇಡ್ ಫಾರ್ ಅಸ್. ಇಟ್ ಕ್ಯಾನ್ ಬಿ ರಾಗಿ ಮುದ್ದೆ ಆಗ್ಬೋದು, ಇಟ್ ಕ್ಯಾನ್ ಬಿ ರಾಗಿ ರೊಟ್ಟಿ ಆಗ್ಬೋದು, ಹೌದು. ಇಟ್ ಕ್ಯಾನ್ ಬಿ ಒಳ್ಳೆ ತಿಳಿಸಾರು ಆಗ್ಬೋದು, ಹುಳಿ ಆಗ್ಬೋದು, ಈವನ್ ಪೊಂಗಲ್. ನಥಿಂಗ್ ಲೈಕ್ ವಿ ಆರ್ ಟ್ರೈಂಗ್ ಟು ಇನ್ವೆಂಟ್ ಈಗ ಅಂತ. ಈವನ್ ಪುಡಿ ಇಡ್ಲಿನೂ ಅಷ್ಟೇ. ನಮ್ಮ ಅಜ್ಜಂದ್ರೆಲ್ಲ ಅವ್ರು ಚಟ್ನಿ ಪುಡಿ ಎಲ್ಲ ಅವಾಗ ಮಾಡ್ಕೊಂಡು ತಿಂತಾ ಇದ್ದಿದ್ದು. ನಾವೇನು ಹೊಸದಾಗೇನು ಮಾಡ್ತಾ ಇಲ್ಲ. ಚಟ್ನಿ ಪುಡಿ ಹಾಕಿ ತುಪ್ಪದ ದೋಸೆ ಎಲ್ಲ ಅವ್ರು ಮಾಡ್ಕೊಂಡು. ಈಗ ತುಪ್ಪ ಅಂತ ನೋಡಿ, ಮೆನಿ ಪೀಪಲ್ ಹ್ಯಾವ್ ಅ ಬ್ಯಾಡ್ ಕಾಮೆಂಟ್ ಆನ್ ತುಪ್ಪ ಅಂತ. ಸರ್, ದಟ್ ಈಸ್ ದಿ ಓನ್ಲಿ ಬ್ಯೂಟಿಫುಲ್ ಆಯಿಲ್ ವಾಟ್ ಈಸ್ ದೇರ್ ಅನ್ ಅರ್ತ್. ಈ ಕೋಕೋನಟ್ ಆಯಿಲ್ ಮತ್ತು ತುಪ್ಪ, ದಿಸ್ ಟೂ ಆರ್ ಈಕ್ವಲೆಂಟ್ ಟು ಮದರ್ಸ್ ಮಿಲ್ಕ್ ಅಂತ ಹೇಳ್ತಾರೆ. ಪ್ರತಿಯೊಂದು ದೇವ್ರ ಪ್ರಸಾದ ಮಾಡೋದು ತುಪ್ಪದಲ್ಲಿ.
ಅದೇ ನಮ್ಮ ಕ್ರೂ ಮೆಂಬರ್ಸ್ ಅದೇ ಹೇಳ್ತಾ ಇದ್ರು. ಇವತ್ತು ತಿಂದ್ವಿ, ನಾಳೆ ತಿನ್ನಕ್ಕಾಗಲ್ಲ ಅನ್ಸುತ್ತೆ ಇದನ್ನ. ಇದು ನೋಡಿ ಡಯಟ್ ಏನ್ ಇರೋರಿಗೆ ಹೆಂಗ್ ಇಷ್ಟೆಲ್ಲ ತುಪ್ಪ ಹೆಂಗ್ ಸರ್, ತಿಂತೀರಾ? ಇಲ್ಲ ಸರ್, ಬೇಗ ಡೈಜೆಸ್ಟ್ ಆಗ್ಬಿಡುತ್ತೆ ತುಪ್ಪ. ದಟ್ ಡಸಂಟ್ ಸೆಟಲ್ ಇನ್ಸೈಡ್ ಯುವರ್ ಬಾಡಿ. ಇಟ್ಸ್ ಒನ್ ಆಫ್ ದಿ ವೆರಿ ಗುಡ್ ಫ್ಯಾಟಿ ಆಸಿಡ್ಸ್. ನೀಟಾಗಿ ಡೈಜೆಸ್ಟ್ ಆಗ್ಬಿಡುತ್ತೆ. ಈಗ ನಮ್ಮ ಸೀನಿಯರ್ಸ್, ನಮ್ಮ ಆನ್ಸಿಸ್ಟರ್ಸ್ ಎಲ್ಲ ಅವರು ತುಪ್ಪ ತಿನ್ಕೊಂಡು, ಎಸ್ಪೆಷಲಿ ನಮ್ಮ ಅಜ್ಜಿ ಅಂತೂ ನೋಡಿ, ನಮ್ಮ ಮನೇಲಿ ಹೇಗಿತ್ತು ಅಂದ್ರೆ, ಫಸ್ಟ್ ಡಯಟ್ ಅಲ್ಲಿ ಎಲೆಗೆ ತುಪ್ಪನೇ. ಎಲ್ಲ ಯಾವ್ದಕ್ ತುಪ್ಪ ಹಾಕಲ್ಲ ಹೇಳಿ, ತುಪ್ಪದಲ್ಲೇ ತಿನ್ಸಿ ಬೆಳೆಸಿದಾರೆ ನನಗೆ. ಆಗ ಅವರೆಲ್ಲ ಎಷ್ಟು ನೂರಾರು ವರ್ಷ ಬದುಕಿದ್ದಾರೆ. ಅವಾಗ ನಿಮ್ಗೆ ಯಾವ ರಿಫೈಂಡ್ ಆಯಿಲ್ ಇತ್ತು? ಅಥೆಂಟಿಕ್ ಕೋಕೋನಟ್ ಆಯಿಲ್ ಆಗಲಿ ಅಥವಾ ಗ್ರೌಂಡ್ನಟ್ ಆಯಿಲ್ ಆಗಲಿ, ದಿಸ್ ಇಸ್ ವಾಟ್ ಇಟ್ ಇಸ್. ತುಪ್ಪ ಮನೆಯಲ್ಲಿ, ಹಾಲು ಎಲ್ಲ ಮನೇಲೂ ಹಸುಗಳು ಇರ್ತಾ ಇತ್ತು. ಹಾಲು ಕರೆದು ತುಪ್ಪ ಮಾಡಿ ಅದೇ ತುಪ್ಪದಲ್ಲಿ ಹಾಕೊಂಡೆ ಒಗ್ಗರಣೆ ಹಾಕ್ತಾ ಇದ್ದಿದ್ದು, ಅದೇ ತುಪ್ಪದಲ್ಲೇ ಸುಮಾರು ತಿಂಡಿಗೆ ಮಾಡ್ತಾ ಇದ್ದಿದ್ದು. ಇಟ್ಸ್ ಒನ್ ಆಫ್ ದಿ ಬ್ಯೂಟಿಫುಲ್ ವಾಟ್ ಗಾಡ್ ಹ್ಯಾಸ್ ಗಿವನ್ ಟು ಅಸ್. ಸರ್, ಮೇಜರ್ ಆಗಿ ಹೋಟೆಲ್ ಇಂಡಸ್ಟ್ರಿಯಲ್ಲಿ 2 ಸಮಸ್ಯೆ. ಒಂದು ಕೆಲಸಗಾರರ ಸಮಸ್ಯೆ. ಎರಡನೇದು ಈ ರಾ ಮೆಟೀರಿಯಲ್ ಪ್ರೈಸ್ ಫ್ಲಕ್ಚುಯೇಟ್ ಆಗುತ್ತೆ. ಈಗ ಯುದ್ಧ, LPG ಸಿಗ್ತಾ ಇಲ್ಲ. ಇದರಿಂದ ಪ್ರಾಫಿಟಬಿಲಿಟಿ ಮೇಲೆ ಇಂಪ್ಯಾಕ್ಟ್ ಆಗೋದಿಲ್ವಾ? ಅದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ? ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಸರ್. ಅದೇ ಹೇಳಿದ್ದು, ಇಟ್ ಇಸ್ ನಾಟ್ ದಿ ಸೇಮ್. ಇವತ್ತಿದ್ದಾಗ ನಾಳೆ ಇರೋದಿಲ್ಲ ನಮ್ಗೆ ಇಂಡಸ್ಟ್ರಿ. ದಟ್ಸ್ ಅ ಚಾಲೆಂಜಿಂಗ್ ವಾಟ್ ವಿ ಹ್ಯಾವ್ ಡೇ ಟು ಡೇ. ಸೇಯಿಂಗ್ ದಟ್, ನಾವು ಎರಾಂಬರಿ ಪ್ರೈಸ್ ಕೂಡ ರೈಸ್ ಮಾಡ್ಲಿಕ್ಕೂ ಆಗಲ್ಲ. ವಿ ಶುಡ್ ಕಾಂಪ್ರಮೈಸ್ ಓವರ್ ದೇರ್ ಆಲ್ಸೋ. ಸೊ ನೀವು ಕೇಳಿದ್ರಲ್ಲ, ವೈ ಸೋ ಪ್ರೈಸ್ ಅದು ಇದೆಲ್ಲ ಅಂತ. ಬಿಹೈಂಡ್, ಇಫ್ ಯು ಸಿ ದಿ ಅಮೌಂಟ್ ಆಫ್ ಸ್ಟ್ರಗಲ್ಸ್ ವಾಟ್ ವಿ ಹ್ಯಾವ್ ಟು ರನ್ ದ ಡೇ ಟು ಡೇಸ್ ಆಪರೇಷನ್ಸ್ ಆಗಲಿ, ನೀವು ಹೇಳೋ ಥರ ಸಿಲಿಂಡರ್ ಇಶ್ಯೂಸ್ ಇವಾಗ ಫೇಸ್ ಮಾಡ್ತಾ ಇರೋದಾಗಲಿ, ಈವನ್ ರಾ ಮೆಟೀರಿಯಲ್ಸು ಅಷ್ಟೇ. ಇವತ್ತು ಇದ್ದಿದ್ದ ಪ್ರೈಸ್ ನಾಳೆ ಇರೋದಿಲ್ಲ. ಹಾಗಂತ ನೀವು ಡೈಲಿ ಪ್ರೈಸ್ ಚೇಂಜ್ ಮಾಡಲಿಕ್ಕಾಗಲ್ಲ. ನಿಮ್ಗೆ ಆಪರ್ಚುನಿಟಿ ಸಿಗೋದೇ ವರ್ಷಕ್ಕೊಂದ್ಸರಿ, ಅಟ್ಲೀಸ್ಟ್ ಒಂದು ಫ್ಯೂ ಪರ್ಸೆಂಟೇಜ್, ಮೇ ಬಿ 5-10% ಮಾಡ್ಬೋದು ನೀವು ಮಾಡಿದ್ರೆ. ದಟ್ಸ್ ಅ ಚಾಲೆಂಜಿಂಗ್ ವಾಟ್ ಎವ್ರಿಬಡಿ ಹ್ಯಾವ್. ಬಟ್ ಸೇಯಿಂಗ್ ದಟ್, ಇರೋದ್ರಲ್ಲಿ ಅಚ್ಚುಕಟ್ಟಾಗಿ, ವಿತ್ ವಿ ಆಲ್ ಟು ಬಿ ಹಾನೆಸ್ಟ್ ವಿತ್ ಯು, ವಿ ಆಲ್ ವರ್ಕ್ ವಿತ್ ಲೆಸ್ ಮಾರ್ಜಿನ್ ಸರ್. ಇಲ್ಲಿ ನಾವು ದುಡ್ಡು ಹೇಳಿದ್ನಲ್ಲ, ದುಡ್ಡು ಮಾಡಿದ್ರಿ ಅಂತ ಹೊರಟ್ರೆ, ದಿಸ್ ಇಸ್ ನಾಟ್ ದ ಇಂಡಸ್ಟ್ರಿ ಅಟ್ ಆಲ್ ಫಾರ್ ದಟ್. ಕನ್ಸಿಸ್ಟೆನ್ಸಿ ಇಟ್ಕೊಂಡು ಈ ಏರುಪೇರು ರೇಟಲ್ಲೆಲ್ಲ ಅದೇ ನಮ್ಗೆ ದೊಡ್ಡ ಚಾಲೆಂಜು. ಎಸ್ಪೆಷಲಿ ಎವ್ರಿ ಇಯರ್ ವಿ ಶುಡ್ ಇನ್ಕ್ರಿಮೆಂಟ್ ಟು ಬಾಯ್ಸ್. ಎವ್ರಿ ಇಯರ್ ಲೈಕ್ ಯು ಶುಡ್ ಅಂಡ್ ಈವನ್ ರೆಂಟು ಎವ್ರಿ ಮಂತ್ 5-7% ಇನ್ಕ್ರಿಮೆಂಟ್ ಇದ್ದೇ ಇರುತ್ತೆ. ಯು ಟೆಲ್ ಮಿ, ಸ್ಯಾಲ್ರಿ ಇನ್ಕ್ರಿಮೆಂಟ್ ಇರುತ್ತೆ, ರೆಂಟ್ ಇನ್ಕ್ರಿಮೆಂಟ್ ಇರುತ್ತೆ, ದೆನ್ ಅಗೇನ್ ಎಲ್ಲ ಗ್ರಾಸರೀಸ್ ಎಲ್ಲ ಆಗುತ್ತೆ. ಡೇ ಟು ಡೇಸ್ ಟ್ಯಾಕ್ಸೇಷನ್ ವಿಲ್ ಆಲ್ಸೋ ಕೀಪ್ ಚೇಂಜಿಂಗ್. ಎವ್ರಿಥಿಂಗ್ ಲೈಕ್ ಈವನ್ ವಾಟರ್ ಬಿಲ್ ಸಹಿತ, ಪವರ್ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ದೇರ್ ಸೋ ಮೆನಿ ಎಕ್ಸ್ಪೆನ್ಸಸ್ ಬಿಹೈಂಡ್ ಇಟ್. ಟು ಕವರ್ ಅಪ್ ಎವ್ರಿಥಿಂಗ್, ಲೈಕ್ ವಿ ಹ್ಯಾವ್ ಟು ಟುಮಾರೋ ಅಗೇನ್ ಒಂದು ನಗು ಮುಖದಲ್ಲೇ ಮುಂದೆ ನಿಂತ್ಕೊಂಡು ನಾವು ಬಿಸ್ನೆಸ್ ಮಾಡಬೇಕು. ದೇರ್ ಇಸ್ ಲಾಟ್ ಆಫ್ ಚಾಲೆಂಜಿಂಗ್ಸ್ ಆರ್ ದೇರ್ ಇನ್ ಅವರ್ ಇಂಡಸ್ಟ್ರಿ. ಸೇಯಿಂಗ್ ದಟ್, ವಿ ಲವ್ ಟು ಫೇಸ್ ದೋಸ್ ಚಾಲೆಂಜಸ್ ಅಂಡ್ ಡೈಲಿ ನಾವು ಇದೊಂಥರ ಫೈಟೇ ಇದು. ಒಂಥರ ನಾವು ಟು ಸರ್ವ್ ದ ಬೆಸ್ಟ್ ಫುಡ್, ಟು ಸರ್ವ್ ದ ಲೈಕ್ ಟು ಟೇಕ್ ಕೇರ್ ಆಫ್ ಅವರ್ ಕಸ್ಟಮರ್, ವಿ ಹ್ಯಾವ್ ಟು ಅಂಡರ್ಗೋ ಆಲ್ ದಿಸ್. ಇದೇ ಚಾಲೆಂಜಿಂಗು, ಇದೇ ಬ್ಯೂಟಿ ದಿಸ್ ಇಂಡಸ್ಟ್ರಿ. ನಿಮ್ಮ ಗ್ರೋತ್‌ನಲ್ಲಿ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮಾರ್ಕೆಟಿಂಗ್ ಇದು ಕೂಡ ಒಂದು ಪ್ರಮುಖ ಪಾತ್ರ, ಒಂದು ಮೇಜರ್ ರೋಲ್ ಪ್ಲೇ ಯಾ ಮಾಡುತ್ತೆ. ಯಾ ಸೊ, ಈ ಇಂಡಸ್ಟ್ರಿಯಲ್ಲಿ ಮಾರ್ಕೆಟಿಂಗ್ ಮತ್ತೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ? ತುಂಬಾನೇ ಸರ್. ನೌಡೇಸ್ ಇನ್ಸ್ಟಾ ಪ್ಲೇಸ್ ಎ ಮೇಜರ್ ರೋಲ್. And and young generation, now most of them, they're all food bloggers. ನಾವು ಹೇಳ್ತೀರ ಅವ್ರಿಗೆ, ಇವರೆಲ್ಲ ಫುಡ್ ಬ್ಲಾಗರ್ಸ್ ಬಂದು ಅನ್ನದಾತರು ಇವರೆಲ್ಲ. ನನ್ನ ಹತ್ರ ಏನೇ ಮೆನು ಇದ್ರೂ ಪೀಪಲ್ ಶುಡ್ ನೋ ಅಲ್ವಾ. ದೀಸ್ ಆರ್ ದಿ ಪೀಪಲ್ ಹೂ ವಿಲ್ ಟೆಲ್ ಟು ದಿ ವರ್ಲ್ಡ್ ವಾಟ್ ವಿ ಆರ್ ಅಂತ. ಸೇಯಿಂಗ್ ದಟ್, ಅವರ್ ಕಸ್ಟಮರ್ಸ್ ದೆಮ್ಸೆಲ್ಫ್ ದೇ ಪ್ರಮೋಟ್. ನಾನು ಆಗಲೇ ಹೇಳಿದಾಗೆ, ಈಗ ನಿಮಗೆ ಇಷ್ಟ ಆದರೆ ನೀವು ಇನ್ನೊಬ್ರಿಗೆ ಹೇಳ್ತೀರಾ. That's what it matters. So word of mouth is best way of publicity. That is the marketing. If we take care of them, they'll take care of us. It's very simple. How ಬರೋ big is ಗ್ರಾಹಕರು okay. ಪ್ರತಿಯೊಬ್ಬರಿಗೂ ನಗ್ನಗ್ತಾ ಬಂದು ಕಳಿಸ್ಬೇಕು. ಅದೇ ನಮ್ಮ ಉದ್ದೇಶ. ಅದನ್ನ ನೋಡ್ಕೊಂಡ್ರೆ ಅವರೇ ಕರೆಸ್ಕೊಂತಾರೆ, ಅವರೇ ಕರೀತಾರೆ, ಅವರೇ 4 ಜನಕ್ಕೆ ಹೇಳ್ತಾರೆ. ದಟ್ಸ್ ವಾಟ್ ವಿ ಬಿಲೀವ್ ಇನ್. ಹೌ ಬಿಗ್ ಈಸ್ ರಾಮೇಶ್ವರಂ ಕೆಫೆ ನೌ? ಎಷ್ಟು ಔಟ್ಲೆಟ್‌ಗಳಿದಾವೆ? ಪ್ರಾಫಿಟ್ ಎಷ್ಟು ಮಾಡ್ತಾ ಇದೆ? Again, that's a wrong question to a person. No, I want to, like we want to be the best. I don't want to be the big, sir. I don't want to call as a big outlet it is. No, I want to be the best. This is a place, people will see it as, one of the benchmark to service industry. And I want to show to the world what is India is all about, what is South India is all about. ನಮ್ಮೆಲ್ಲರೂ ಕನಸು ಅದೇನೇನೆ. ಇದರಿಂದ ದುಡ್ಡು ಮಾಡಿದ್ರೆ that is all secondary to us. Like ನಮ್ಮ ಸೌತ್ ಇಂಡಿಯನ್ ಕಲ್ಚರ್ ಏನಿದೆ ಅದನ್ನ ಎತ್ತು ಕಟ್ಟೋದಕ್ಕೋಸ್ಕರ ಮುಂದಕ್ಕೆ ನಾವು ಹೊರಟಿದ್ದೀರಿ.
ಮಿಕ್ಕಿದೆಲ್ಲ ದಟ್ಸ್ ಆಲ್ ಸೆಕೆಂಡ್. ಎಲ್ಲ ನೆಕ್ಸ್ಟ್ ಆಮೇಲೆ ಎಲ್ಲ ಬರೋದು, ದುಡ್ಡು ಬರೋದು, ಹೋಗೋದು ಇಸ್ ಆರ್ ಆಲ್ ವಿ ಡೋಂಟ್ ಇವನ್ ಬಾದರ್ ಆಲ್ಸೋ. ವಿ ಪುಟ್ ಅವರ್ 100% ಇಂಟು ಇಟ್. ನಿಯತ್ತಾಗಿ ಕೆಲಸ ಮಾಡ್ತೀರಿ ಸರ್. ಅದನ್ನ ನಾನು ಹೇಳಬಲ್ಲೆ. ಇಂಡಿಯಾಸ್ ಬಿಗ್ಗೆಸ್ಟ್ ಕಾಸ್ಟ್ಲಿಯೆಸ್ಟ್ ಮದುವೆ ಅನಂತ ಅಂಬಾನಿಯವರ ಮದುವೆಗೆ ನೀವು ಕ್ಯಾಟರಿಂಗ್ ಸರ್ವಿಸ್ ಅನ್ನು ಕೊಟ್ರಿ. ಇದೆಲ್ಲ ಹೇಗಾಯ್ತು ಅಂತ ಯಾರು ಅಪ್ರೋಚ್ ಮಾಡಿದ್ರ? ಅವರೇ ಮಾಡಿದ್ರಾ? ನೀವು ಮಾಡಿದ್ರಾ? ಅಲ್ಲಿ ಏನಾದ್ರು ಯುನೀಕ್ ಎಕ್ಸ್ಪೀರಿಯನ್ಸಸ್ ಆಗಿತ್ತಾ? ಇಟ್ಸ್ ವಂಡರ್ಫುಲ್ ಜರ್ನಿ ಸರ್ ಅದು. ಲೈಕ್ ವಿ ನೆವರ್ ಆಕ್ಚುಲಿ ಪ್ಲಾನ್ ಫಾರ್ ಇಟ್. ಹೇಳಿದ್ನಲ್ಲ, ನಾವು ಮಾಡೋ ಕೆಲಸ ನಿಯತ್ತಾಗಿ ಮಾಡಿದ್ರೆ ಭಗವಂತನೇ ಕೊಡ್ತಾರೆ ನಮ್ಗೆ ಏನು ಬೇಕು ಅಂತ. ಹಾ. ಸೊ ಒನ್ ಫೈನ್ ಡೇ ವಿ ಗಾಟ್ ಎ ಕಾಲ್ ಫ್ರಮ್ ದೇರ್ ಫ್ಯಾಮಿಲಿ. ಹಾ, ಹಾ. They said, you should come for our son's wedding catering ಅಂತ ಹೇಳಿ. ಲೈಕ್ ಇಷ್ಟು ವರ್ಷದ ಲೈಕ್ ಶ್ರಮ ಅಲ್ಲಿ ಕಾಣಿಸ್ಕೊಳುತ್ತೆ. This is not one day it is, like so many days struggle it is to be there, to feed to the one of the richest people in the world. ಅವ್ರು ಮನ್ಸು ಮಾಡಿದ್ರೆ ಯಾರು ಬೇಕಾದ್ರೂ ಕರೆಸ್ಬೋದಾಗಿತ್ತು ಅವ್ರು. ಹೌದು. That's how they are. Like it's an opportunity for us to prove and saying that they love South Indian food. They have a huge respect on South Indian food. Okay. Their family. ಅವ್ರು ತುಂಬಾನೇ ಚೆನ್ನಾಗಿ ಇಷ್ಟಪಡ್ತಾರೆ. ಎಸ್ಪೆಷಲಿ ಮುಖೇಶ್ ಅಂಬಾನಿ ಅವರು. ಹಿ ನಮ್ಮ ಸಾಂಬಾರ್ ಆಗಲಿ, ಇಡ್ಲಿ ಆಗಲಿ, ಪೊಂಗಲ್ ಆಗಲಿ, ಹಿ ಈಟ್ಸ್ ಸೌತ್ ಇಂಡಿಯನ್ ಫುಡ್ ಮೋರ್ ದೆನ್ ಎನಿ ಆಫ್ ದೇರ್ ಲೋಕಲ್ ಡೆಲಿಕೇಸಿಸ್. ಅಷ್ಟು ಮರ್ಯಾದೆ ಇದೆ ಸೌತ್ ಇಂಡಿಯನ್ ಫುಡ್ಗೆ. ದೇ ವಿಲ್ ಫೀಲ್ ಇಟ್ಸ್ ಒನ್ ಆಫ್ ದಿ ರಿಚೆಸ್ಟ್ ಫುಡ್ ಇನ್ ದಿ ಅರ್ತ್. ಆ ಸಿಂಪಲ್ ಲೈಕ್ ಆ ಪೊಂಗಲ್ನ ಎಷ್ಟು ಇಷ್ಟಪಡ್ತಾರೆ ಗೊತ್ತಾ? ಅವ್ರ ತಾಯಿನೂ ಅಷ್ಟೇ. ಶಿ ಲೈಕ್ಸ್ ಅವರ ಸ್ವೀಟ್ ಪೊಂಗಲ್ ತುಂಬಾನೇನೆ. ಯಾವುದೋ ದೇವಸ್ಥಾನಕ್ಕೆ ಹೋದಕ್ಕೆ ಫೀಲ್ ಬರುತ್ತೆ ಅವ್ರಿಗೆ ನಮ್ಮ ಸ್ವೀಟ್ ಪೊಂಗಲ್ ತಿಂದರೆ. ಹಾ. ಸೊ ಹಾಗೆ ಅದು ದೇ ಎಂಜಾಯ್ ಈಚ್ ಆ್ಯಂಡ್ ಎವ್ರಿ ಡಿಶ್ ಆಫ್ ಸೌತ್ ಇಂಡಿಯನ್ ಫುಡ್. ಆ್ಯಂಡ್ ಅವರು ಇವನ್ ನಾವು ಕ್ರೂಸಲ್ಲಿ ಇರಬೇಕಾದ್ರೂ ಅಷ್ಟೇ. ಹಾ. ದೆನ್ ಅಗೇನ್ ವೆನ್ ಒಂಥರ ನಿವಾಸಲ್ಲಿ ವಿ ಹ್ಯಾಡ್ ಅ ವಂಡರ್ಫುಲ್ ಜರ್ನಿ ವಿತ್ ದೆಮ್. ಆ್ಯಂಡ್ ಅಲ್ಲಿ ಸುಮಾರು ಎಲ್ಲ ಇಂಡಸ್ಟ್ರಿಯರು, ಎಲ್ಲ ಹೋಟೆಲು, ಎಲ್ಲ ದೇಶದಿಂದನೂ ಬಂದಿದ್ರು. ಹ್ಮ್. ವಿ ಲರ್ನ್ಟ್ ಮೆನಿ ಥಿಂಗ್ಸ್ ಓವರ್ ದೇರ್. ಅಲ್ಲಿ ಹೋಗಿ ನಾವು ಎಲ್ಲಿ ಅಂತ ಗುರ್ತು ಅಲ್ಲಿ ತೋರಿಸುತ್ತೆ ವೇರ್ ವಿ ಆರ್. ವೆನ್ ಯು ದೇರ್ ಎಂಟೈರ್ ಗ್ಲೋಬಲ್ ಮೆನೂಸ್ ಆರ್ ದೇರ್, and along with that our South Indian menu is also there. That's it. That is a respect what we have. That's a respect towards the South Indian food. ನಾವು ನಮ್ಮ ಕೆಲಸ ಮಾಡ್ತಾ ಇರಿ ಅಷ್ಟೇ ಅಲ್ಲಿ. ಹಾ. That's completely a respect towards South Indian food what they have. ಅಲ್ಲಿ ಏನಾದ್ರು ಫೀಡ್‌ಬ್ಯಾಕ್ಸು ಅಥವಾ ಅಲ್ಲಿ ನಿಮಗೆ ಬಂದಿರೋ Really? ಸ್ಪೆಷಲ್ ಎಕ್ಸ್‌ಪೀರಿಯನ್ಸ್ ಏನಾದ್ರು? Wonderful experience, sir. Each and everybody they thoroughly enjoyed our dosas and idli. ಹಾ. Over there we realized like what market we have towards north ಅಂತ. ಹಾ. Each and every artist ಆಗಲಿ over there only I met all my idols. Like I admire, I love Shah Rukh Khan. ಅದನ್ನೇ met ನಾನು Shah- ಕೇಳಕ್ಕೆ ಅಂತ ಇದನ್ನ I ಕೇಳಿದೆ. met Salman Khan. I met everybody. ನನಗೆ ಅಲ್ಲೇನು ಮಾಡೋಕ್ಕಾಗಲಿಲ್ಲ, ಈ ಇಂಡಸ್ಟ್ರಿ ನನಗೆ ಕೊಡ್ತು. ಸೊ ನಂದು ದಟ್ಸ್ ವಾಟ್ ಈವನ್ ಐ ಟೆಲ್ ಎವ್ರಿಬಡಿ ಆಲ್ಸೋ. ಮೈ ಟುಡೇ ಆಲ್ಸೋ ಐ ಆಮ್ ಎಂಟರ್ಟೈನಿಂಗ್ ಮೈ ಕಸ್ಟಮರ್ ವಿತ್ ಫುಡ್. ಐ ಚೇಂಜ್ ದಿ ಮೋಡ್ ಅಷ್ಟೇನೆ. ಈಗ ಯಾವುದಾದ್ರು ಹೊಸ ಪ್ರಾಜೆಕ್ಟ್ ಬಂತು ಅಂದ್ರೂ ದಟ್ಸ್ ಹೌ ಐ ಡೈರೆಕ್ಟ್ ಮೈ ಸೆಲ್ಫ್. ಒಂದು ಹೊಸ ಸ್ಕ್ರಿಪ್ಟ್ ಬರೀತೀನಿ. ಒಂದು ಈ ಹೊಸ ಖಾಲಿ ಜಾಗ ಸಿಕ್ತು, ಇದೊಂದು ಹೊಸ ಸ್ಕ್ರಿಪ್ಟ್ ಬರೀತೀರಿ. ದಿಸ್ ಇಸ್ ಹೌ ಇಟ್ ಶುಡ್ ಲುಕ್. ಸೊ ನಿಮ್ಮ ಪ್ಯಾಷನ್ನ ಈ ಪ್ಯಾಷನ್ ಇದನ್ನ ಓಕೆ. ವಾಟ್ ಈಸ್ ಯುವರ್ ಫ್ಯೂಚರ್ ಪ್ಲಾನ್ ಅಂತ? ಇಂಟರ್ನ್ಯಾಷನಲ್ ಲೆವೆಲ್ ಹೋಗುವಂತ ಪ್ಲಾನ್ಸ್ ಏನಾದರೂ ಇದೆಯಾ? we believe in taking one step at a time, sir. So today we are here. We should make sure that we deliver the best. That's what we believe in. Tomorrow, actually ಈ ಜಾಗ we never even thought of also. ಅದು ಹಾಗೆ ಸಿಕ್ತು, ಹಾಗೆ ಡೆವಲಪ್ ಆಯಿತು, ಹಾಗೆ like ಇನ್ವೆಸ್ಟರ್ಸ್ ಬಂದರು, ಹಾಗೆ ನಡೀತು ಇದು. Nothing, we don't plan anything. But saying that we have to take this brand globally. We have to take our culture globally. We have to tell globally what is India is all about, what is our South India is all about. And this is the mode what we selected. And our role models like Mr. APJ Abdul Kalam, what vision he had on our youth. They are our youth are the like they are the one who can bring changes in our country. He believed in youth so much, that's made us to select he as our role model, what we are today. And even our vision towards to think big. ಅವರು ಅದೇ ಹೇಳ್ತಾರೆ, like having a small dream is a crime ಅಂತ. We should think big, we should do good, we should be honest. Look at the way the gentleman he has lived his life, alwa. So he is a role model to everybody. Really sir, we should really admire him, and he'll be there with us forever. ಸರ್, ಹೊಸ ಆಂಟರ್‌ಪ್ರೆನ್ಯೂರ್ಸ್‌ಗೆ ಯಾರಾದರೂ ಹೋಟೆಲ್ ಇಂಡಸ್ಟ್ರಿ ಬರಬೇಕು ಅಂತ ಅಂದ್ಕೊಳ್ಳುವಂಥವ್ರಿಗೆ ಏನು ಹೇಳ್ತೀರಿ? ನಮ್ಮ ಇಂಡಸ್ಟ್ರಿ ಏನು ಸರ್, ಲೈಕ್ ಬಿಫೋರ್ ಬರೋಕ್ಕಿಂತ ಮುಂಚೆ ದೇ ಶುಡ್ ಹ್ಯಾವ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಇದೊಂಥರ ಪ್ಯಾಷನ್ ಅನ್ಕೊಂಡು ಮುಂದೆ ಬರೋದ್ರಲ್ಲಿ ಅರ್ಥ ಇಲ್ಲ.
ಅದ್ರ ಜೊತೆಲಿ ಇರಬೇಕು ಸಹ ನಿಜಾನೇ. ಬಟ್ ಇಟ್ ಶುಡ್ ಸಪೋರ್ಟ್ ವಿತ್ ಎ ವಂಡರ್‌ಫುಲ್ ಎಕ್ಸ್‌ಪೀರಿಯನ್ಸ್ ಆಲ್ಸೋ. ಒಂದು ಸ್ವಲ್ಪ ದಿನ ಚೆನ್ನಾಗಿ ಕೆಲಸ ಮಾಡಿ ದೇ ಶುಡ್ ಅಂಡರ್‌ಸ್ಟ್ಯಾಂಡ್ ಈಚ್ ಆಂಡ್ ಎವ್ರಿ ಡಿಪಾರ್ಟ್‌ಮೆಂಟ್ ಹೌ ಇಟ್ ವರ್ಕ್ಸ್. ದೇ ಶುಡ್ ರೆಸ್ಪೆಕ್ಟ್ ಈಚ್ ಆಂಡ್ ಎವ್ರಿ ಎಂಪ್ಲಾಯೀಸ್. ಆಮೇಲೆ ಮೇಯ್ನಾಗಿ ಇದರಲ್ಲಿ ತಾಳ್ಮೆ ಸರ್. ಪೇಷನ್ಸ್. ತಾಳಿದವನು ಬಾಳಿಯಾನು ಅಂದಂಗೆ ಪೇಷನ್ಸ್ ಈಸ್ ದ ಓನ್ಲಿ ಕೀ ಟು ದಿಸ್. ಮಾಡೋ ಕೆಲಸ ನಿಯತ್ತಾಗಿ ಮಾಡ್ಕೊಂಡು ಹೋದ್ರೆ ಎಲ್ಲ ಚೆನ್ನಾಗಾಗುತ್ತೆ. ಮೋರ್ ದನ್ ದಟ್ ಇದನ್ನ ಸೇವಾ ಮನೋಭಾವದಿಂದ ಬಂದ್ರೆ ಮಾತ್ರ ನಾವು ಇಂಡಸ್ಟ್ರಿಯಲ್ಲಿ ಗೆಲ್ತೀರಿ ನಾವು. ನಾನಿಲ್ಲಿ ದುಡ್ಡು ಮಾಡ್ತೀನಿ ಅಂತ ಬಂದ್ರೆ ನೋ, ದಿಸ್ ಇಸ್ ನಾಟ್ ದಿ ಇಂಡಸ್ಟ್ರಿ ಫಾರ್ ದೆಮ್. ಇದೊಂಥರ ಇವತ್ತು ನಾನು ₹100 ಹಾಕಿದ್ದೀನಿ, ನಾಳೆ ₹200 ತೆಗಿಬೇಕು ಇದರಿಂದ. ನೋ. ಪ್ರತಿಯೊಬ್ಬ ಗ್ರಾಹಕರನ್ನು ನಾನು ಇವತ್ತು ಚೆನ್ನಾಗಿ ನೋಡ್ಕೊಳ್ತೀನಿ, ಚೆನ್ನಾಗಿ ಊಟ ಮಾಡಿಸ್ತೀನಿ. ಅವ್ರು ಪ್ರತಿಯೊಬ್ಬರು ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ನಿಮ್ಮ ಮನೋಭಾವ ಇದ್ರೆ ಮಾತ್ರ ಯು ಕ್ಯಾನ್ ವಿನ್ ದಿಸ್ ಗೇಮ್. ದಿಸ್ ಇಸ್ ಕಂಪ್ಲೀಟ್ಲಿ ಅನ್ ಸರ್ವಿಸ್ ಓರಿಯೆಂಟೆಡ್ ಇಂಡಸ್ಟ್ರಿ. ದಿಸ್ ಇಸ್ ನಾಟ್ ಅ ಪ್ಲೇಸ್ ಟು ಡೂ ಆರ್ ಥಿಂಕ್ ಲೈಕ್ ಎ ಬಿಸ್ನೆಸ್. ನೋ. ದಿ ಮೊಮೆಂಟ್ ಯು ಥಿಂಕ್ ಇಟ್ಸ್ ಅ ಬಿಸ್ನೆಸ್, ನೋ, ದಿಸ್ ಇಸ್ ನಾಟ್ ಅ ಇಂಡಸ್ಟ್ರಿ ಫಾರ್ ದಟ್. Of course, money we should make, but parallelly we should do all this justification. ಇದನ್ನೆಲ್ಲ ನಾವು ಟಿಕ್ ಮಾಡ್ಕೊಂಡು ಬಂದ್ರೆ ದೆನ್ ಅಗೇನ್ ಭಗವಂತ ಒಲಿತಾನೆ. ಒಲಿಯೋ ಟೈಮಲ್ಲಿ ಒಲಿತಾನೆ. ನಮ್ಮ ಕೆಲಸ ಏನಿದೆ ಶ್ರದ್ಧೆ ಮಾಡ್ಕೊಂಡು ಹೋಗ್ಬೇಕು. ಅಷ್ಟೇನೆ. ದಟ್ಸ್ ವಾಟ್ ಐ ಟೆಲ್ ಮೋಸ್ಟ್ ಆಫ್ ದಿ ಪೀಪಲ್ ಹೂ ಕಮ್ ಅಂಡ್ ಆಸ್ಕ್ ಮೀ. ಮಾಡೋ ಕೆಲಸದಲ್ಲಿ ನಿಯತ್ತಾಗಿರೋಣ ಅಂತಾನೆ ಹೇಳ್ತೀನಿ ನಾನು. ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ, ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ರಾಮೇಶ್ವರಂ ಕೆಫೆ ಶುರುವಾಗಿದ್ದು ಹೇಗೆ? ಅದರ ಹಿಂದೆ ಎಷ್ಟು ಸ್ಟ್ರಗಲ್ ಇತ್ತು? ಇವತ್ತು ರಾಮೇಶ್ವರಂ ಕೆಫೆ ಯಾವ ಮಟ್ಟಕ್ಕೆ ಬೆಳೆದಿದೆ? ಅದಕ್ಕೆ ಕಾರಣಗಳೇನು? ಇದೆಲ್ಲದರ ಬಗ್ಗೆಯೂ ಕೂಡ ಅವ್ರ ಹತ್ರನೇ ಮಾತಾಡಿದ್ವಿ ನಾವು. ಸೊ ಈ ಎಪಿಸೋಡ್ ತುಂಬಾನೇ ಇನ್ಫಾರ್ಮೇಟಿವ್ ಆಗಿತ್ತು. ನಿಮಗೂ ಕೂಡ ಯೂಸ್ಫುಲ್ ಆಗಿತ್ತು ಅಂತ ಭಾವಿಸ್ತೀನಿ. ಸೊ ಇದೇ ಥರದ ಇನ್ಫಾರ್ಮೇಟಿವ್ ಆದಂಥ ವಿಡಿಯೋಗಳಿಗಾಗಿ, ಇಂಟ್ರೆಸ್ಟಿಂಗ್ ಆದಂಥ ಪಾಡ್ಕಾಸ್ಟ್‌ಗಳಿಗಾಗಿ ಗ್ರೋ ಕನ್ನಡ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.